ಪ್ರಾತಸ್ಮರಣೀಯರಾದ ವಿಶ್ವಗುರು ಧರ್ಮಗುರು ಬಸವಣ್ಣನವರನ್ನೇ ಮೊದಲುಗೊಂಡು ಸಮಸ್ತ ಬಸವಾದಿ ಪ್ರಮಥರ ದಿವ್ಯ ಚೇತನಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಅನಾದಿ ನಿರಂಜನ ಜಗದ್ಗುರುಗಳಾಗಿ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ಕಾರಣಕರ್ತರಾಗಿರುವಂತಹ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿವರೇಣ್ಯರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು, ಆ ಪರಮ ಪರಂಪರೆಯ ಜಗದ್ಗುರುಗಳಾಗಿ, ಕನ್ನಡದ ಕುಲಗುರುಗಳಾಗಿ, ಭಕ್ತ ಬಂಧುಗಳ ಬದುಕನ್ನು ಬೆಳಗುವ ಕಾಯಕ ಕೈಂಕರ್ಯವನ್ನು ನೆರವೇರಿಸಿ ಮಹಾಬೈಲಿನಲ್ಲಿ ಬಯಲಾಗಿರುವಂತಹ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಸುಬುದ್ಧಿ ಎಂಬ ಉದಕವನ್ನೆರೆದು ಸಾಕಿ ಸಲಹುತ್ತಲಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಶರಣರ ನಾಡು ವಿಜಯಪುರದ ಶ್ರೀ ಜಗದ್ಗುರು ತೋಂಟದಾರ್ಯ ಅನುಭವ ಮಂಟಪದ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಈ ಒಂದು ಪ್ರಾಂಗಣದಲ್ಲಿ ನಾವೆಲ್ಲರೂ ಮಹಾತ್ಮರ ಜೀವನ ದರ್ಶನ, ಶರಣರ ಜೀವನ ದರ್ಶನವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದುದ್ದಕ್ಕೂ ನಾದ, ನಿನಾದ, ಸುನಾದಗಳ ಮೂಲಕ ಸಂಗೀತದ ಮೆರುಗನ್ನು ತಂದು ಕೊಡ್ತಾ ಇರುವಂತಹ ಪ್ರತಿಭಾವಂತ ಸಂಗೀತಗಾರರಾದ ಅಮರೇಶ್ ಅವರೇ, ಹನುಮಂತ್ ಅವರೇ, ಈ ಪ್ರವಚನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸ್ತಾ ಇರುವಂತಹ ಕಟ್ಟಿಮನಿಯವರೇ, ಅಭಿಷೇಕ್ ಅವರೇ, ವಿಜಯ್ ಅವರೇ, ಇಷ್ಟು ಜೋರಾದ ಮಳೆ ಆದ್ರೂ ಕೂಡ ಅನುಭವ ದರ್ಶನವನ್ನು ನಾವು ಮಾಡ್ಕೊಳ್ತೀವಿ ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಾವಿರ ಜನ ಎಲ್ಲ ಇಲ್ಲಿ ಬಂದು ಕುಳಿತುಕೊಂಡು ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣಾರ್ಥಿಗಳು. ಶ್ರದ್ಧೆಯಿಂದ ನಾವೆಲ್ಲರೂ ಪ್ರಾರ್ಥನೆಯನ್ನು ನೆರವೇರಿಸೋಣ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಸ್ವಾಮಿ ನೀನು ಶಾಶ್ವತ ನೀನು, ಮಹಾದೇವ 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 ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವೇ ಇಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಪಶುಪತಿ ಜಗಕ್ಕೆ ಕೈಕಲೇವಾ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ,
ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು. ಶಾಶ್ವತ ನೀನು. ಶಾಶ್ವತ ನೀನು. ಎರಡು ಕೈಗಳನ್ನು ಜೋರಾಗಿ ಉಜ್ಜಿ ಬೆಚ್ಚನೆಯ ಸ್ಪರ್ಶವನ್ನು ಕಣ್ಣಿಗೆ ನೀಡಬೇಕು. ಅದನ್ನು ಬಂದ್ ಮಾಡ. ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣರು ಕಂಡುಂಡ ಸತ್ಯವನ್ನು ತಮ್ಮ ವಚನದ ಮೂಲಕ ಜಗತ್ತಿಗೆಲ್ಲ ಸಾರಿದರು. ಅವರು ಬರೆದಿರುವಂತಹ ವಚನಗಳು ಮೌಕ್ತಿಕ ದಚ್ಚು, ರತ್ನ, ಅದು ವಜ್ರ. ಜಗತ್ತಿನ ಅತ್ಯಂತ ಕಿಮ್ಮತ್ತಿನ ವಸ್ತು ಯಾವುದಾದ್ರೂ ಇದ್ದರೆ ಅದು ಮಹಾತ್ಮರ ಮಾತುಗಳು. ಒಂದೊಂದು ಮಾತುಗಳು ಜ್ಯೋತಿರ್ಲಿಂಗ ಸ್ವರೂಪ. ಹೀಗಾಗಿ ಅವರ ಮಾತುಗಳನ್ನು ಕೇಳುವುದಕ್ಕಾಗಿ ದೇಶದ ನಾನಾ ಭಾಗಗಳಿಂದ ಎಲ್ಲ ಶರಣರು ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಅನೇಕ ಜನರು ಕಲ್ಯಾಣದತ್ತ ಮುಖ ಮಾಡಿದರು. ಬಸವಣ್ಣನವರ ಸಾಮೀಪ್ಯಕ್ಕೆ, ಬಸವಣ್ಣನವರ ಸಾನ್ನಿಧ್ಯಕ್ಕೆ, ಬಸವಣ್ಣನವರ ಸಾಂಗತ್ಯಕ್ಕೆ ಅವರೆಲ್ಲ ಹಾತೊರಿತಾ ಇದ್ರು. ಮಹಾತ್ಮರ ಸಂಘವನ್ನು ಮಾಡುವುದರಿಂದ ನಮ್ಮಲ್ಲಿ ಅನುಭವ ಹುಟ್ಟುತ್ತೆ. ಅಕ್ಕ ಮಹಾದೇವಿ ಭಾಳ ಚಂದ ಹೇಳಿದ್ರು ಇದನ್ನು. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಅಯ್ಯ, ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಇಲ್ಲಿ 3 ಉದಾಹರಣೆಯನ್ನು ಅವರು ಕೊಡ್ತಾರೆ ಅಕ್ಕ ಮಹಾದೇವಿಯವರು. ತಿಳಿಯಲಾರದವರ ಸಂಘವನ್ನು ನೀವು ಮಾಡಿಬಿಟ್ರಿ ಅಂತಂದರೆ ಅದು ಕಲ್ಲು ಹೊಡೆದು ಕಿಡಿಯನ್ನು ತೆಗೆದುಕೊಂಡಂತೆ ಆಗುತ್ತದೆ. ಕಲ್ಲಿಗೆ ಕಲ್ಲು ತಾಕಿದಾಗ ಅಲ್ಲಿ ಬೆಂಕಿ ಹೊತ್ತುಕೊಳ್ಳುತ್ತೆ ಹೊರತು ಮತ್ತೇನು ಸಿಗೋದಿಲ್ಲ. ಎಂಥವ್ರ ಸಂಘ? ತಿಳಿಲಾರದವ್ರ ಸಂಘ. ಅವ್ರಿಗೇನೂ ಅರ್ಥ ಇರಂಗಿಲ್ಲ, ಜೀವನದ ಅರ್ಥ ಗೊತ್ತಿರಂಗಿಲ್ಲ, ಬದುಕಿನ ಭವ್ಯತೆ ಗೊತ್ತಿರಂಗಿಲ್ಲ, ಬಾಳಿನ ದಿವ್ಯತೆ ಗೊತ್ತಿರಂಗಿಲ್ಲ. ಅಂಥವ್ರ ಸಂಘ ನಾವು ಮಾಡಿಬಿಟ್ಟಿವಿ ಅಂತಂದರೆ ಅದು ಕಲ್ಲಿಗೆ ಕಲ್ಲು ತಾಕಿದಾಗ ಹೆಂಗೆ ಬೆಂಕಿ ಹೊತ್ಕೊಳ್ತೈತಲ್ಲ ಹಂಗಾಗ್ತದೆ ಅದು. ಅದೇ ಏನಾದರೂ ನೀವು ಮಧ್ಯಮ ಮನಸ್ಥಿತಿ ಇರುವಂತಹ ಮಧ್ಯಮ ವರ್ಗ ಅಂತ ನಾವೇನು ಕರಿತೀವಲ್ಲ, ಈ ಶರಣರಲ್ಲಿ ಮಧ್ಯಮ ವರ್ಗ ಅಂದರೆ ಇದು ಸಾಮಾಜಿಕವಾಗಿ ನಾವು ಹೇಳ್ತೀವಿ, ಅದಲ್ಲ. ಇದ್ರೊಳಗನ ಸ್ವಲ್ಪ ಕಡೆ ಕೆಟ್ಟು ಅಲ್ಲ, ಈ ಕಡೆ ಭಾಳ ಶರಣರು ಅಲ್ಲ ಇರ್ತಾರೆ ನೋಡ್ರಿ. ಅಂಥವ್ರದ್ದು ಏನಾದ್ರು ನೀವು ಸಂಘ ಮಾಡಿಬಿಟ್ರಿ ಅಂತಂದ್ರೆ ಮೊಸರನ್ನು ಹೊಸದಾಗ ಕಡೆದಾಗ ಮಜ್ಜಿಗೆ ಆಗ್ತದೆ, ಮಜ್ಜಿಗೆಯನ್ನು ಕಡೆದಾಗ ಹೆಂಗೆ ಬೆಣ್ಣೆ ಆಗ್ತದಲ್ಲ ಹಂಗೆ ಬೆಣ್ಣೆ ತಕ್ಕೊಂಡಂಗೆ ಆಗ್ತೈತಿ. ಮುಂದೆ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಮಾತು ಹೇಳ್ತಾರಂದ್ರೆ, ನಾನು ಭಾಳ ಸಂದರ್ಭಗಳಲ್ಲಿ ಶರಣರ ವಚನಗಳನ್ನು ಹೇಳುವಾಗ ಈ ಮಾತುಗಳನ್ನು ಹೇಳ್ತಿರ್ತೀನಿ. ಶರಣರ ವಚನಗಳನ್ನು ಓದುವಾಗ ನಾವು ಮೊದಲನೇ ಸಾಲಿನ ಕುರಿತಾಗಿ, ಎರಡನೇ ಸಾಲಿನ ಕುರಿತಾಗಿ ಭಾಳ ತಲೆ ಕೆಡಿಸ್ಕೊಳ್ಬಾರ್ದು. ಸ್ವಲ್ಪ ಒಂದು ನಮ್ಮ ತಿಳಿ ಸಲುವಾಗಿ ಹೇಳ್ತಿರ್ತಾರೆ ರೀ. ಕೊನೆ ಸಾಲು ಏನೈತೆ ನೋಡ್ರಿ, ಅಲ್ಲಿ ಜಡ್ಜ್ಮೆಂಟ್ ಬರ್ತಿರ್ತದೆ ಅವ್ರದ್ದು. ಕೊನೆ ಸಾಲು ಬಹಳ ಅಂದ್ರೆ ಬಹಳ ಮುಖ್ಯ. ಅವ್ರು ಕೊನೆಗೆ ಏನು ಹೇಳಬೇಕಾಗಿತ್ತಲ್ಲ ಅದನ್ನು ಕೊನೆಗೆ ಹೇಳ್ತಾರೆ ಅವ್ರು, ಮೊದಲಿಗೆ ಹೇಳಂಗಿಲ್ಲ ಅವರು.
ನಮ್ಮ ಶರಣರ ವಚನದ ವೈವಿಧ್ಯತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಏನು ಹೇಳಬೇಕಾಗೈತಲ್ಲ ಅದನ್ನು ಕೊನೆಗೆ ಹೇಳುವಂಥದ್ದು. ನಿಮ್ಮನ್ನು ಹಣ್ಣು ಮಾಡ್ಕೋಂತ ಕೊನೆಗೆ ಹೇಳ್ತಾರೆ ಅವ್ರು ಏನು ಹೇಳಬೇಕಾಗೈತೆ ಅನ್ನೋದನ್ನು. ಉದಾಹರಣೆಗಾಗಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ನಿಮ್ಮ ಧರ್ಮ ಎಂಥದ್ದು ಅಂದರೆ ಮುಂದೆ ಅವ್ರು ಹೇಳ್ತಾರೆ, ಹಾಲಲ್ಲದ್ದು ನೀರಲ್ಲದ್ದು. ನೀವು ಅದನ್ನು ಹೆಂಗೆ ಅರ್ಥ ಮಾಡ್ತೀರಿ? ಹಾಲಿನ್ಯಾಗರೆ ಎದ್ದು, ನೀರಿನ್ಯಾಗರೆ ಎದ್ದು, ಹಂಗೆ ಹೇಳಿಲ್ರಿ ಅವರು. ನಿಮ್ಮ ಧರ್ಮ ಹಾಲು ಅಲ್ಲದ್ದು, ನೀರು ಅಲ್ಲದ್ದು. ಅಲ್ಲಿ ಶ್ರೇಷ್ಠತೆನೂ ಇಲ್ಲ, ಕನಿಷ್ಠತೆನೂ ಇಲ್ಲ, ಅವು ಎರಡನ್ನೂ ಮೀರಿರುವಂಥದ್ದು ರೀ ಅದು. ಇದೇನು ಧರ್ಮ ಐತಲ್ಲ, ಹಾಲು ಅಲ್ಲದ್ದು, ನೀರು ಅಲ್ಲದ್ದು. ಇಂಥ ವಚನಗಳನ್ನು ಸಾಕಷ್ಟು ಹೇಳ್ಬೋದು ನಾವು. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾಮನಿಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಅದೂ ಅಲ್ಲ, ಇದೂ ಅಲ್ಲ ಅಂದಾಗ ಓದಾವ ವಿಚಾರ ಮಾಡ್ತಾನೆ. ಹಾಗಾದ್ರೆ ದೇವರು ಯಾವುದರ ಪ್ರಿಯ ಅಂದಾಗ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇದು ಜಡ್ಜ್ಮೆಂಟ್ ನೋಡ್ರಿ, ಇಲ್ಲಿ ಜಡ್ಜ್ಮೆಂಟ್ ಬಂತು. ಇಲ್ಲಿ ಅಕ್ಕನೂ ಕೂಡ ಹಾಗೆ ಹೇಳ್ತಾಳೆ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಮೊಸರು ಹೊಸೆದು ಕಿಡಿಯ ತೆಗೆದುಕೊಂಬಂತೆ. ಅಯ್ಯ, ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ. ಇದರ ಅರ್ಥ ಏನು ಅಂದರೆ, ಕರ್ಪೂರದ ಒಂದು ದೊಡ್ಡ ಗುಡ್ಡ ಐತಿ, ಅದಕ್ಕೊಂದಿಷ್ಟು ಜ್ಯೋತಿಯನ್ನು ತಾಗಿಸಿಬಿಟ್ರಿ ಅಂತಂದ್ರೆ ಕೆಲವೇ ಗಂಟೆಗಳಲ್ಲಿ ಆ ಗುಡ್ಡ ಮಾಯಾಗಿ ಹೋಗಿಬಿಡ್ತದೆ. ನೀವು ಹಂಗೆ ಏನಾದರೂ ಅಪ್ಪಿ ತಪ್ಪಿ ನೀವು ಶರಣರ ಸಂಘವನ್ನು ನಾವು ಮಾಡಿಬಿಟ್ಟಿವಿ ಅಂತಂದರೆ, ನಾವೆಲ್ಲ ಮಹಾತ್ಮರ ಸಂಘವನ್ನು ಮಾಡಿಬಿಟ್ಟಿವಿ ಅಂತಂದರೆ, ನಾವೆಲ್ಲರೂ ಬಯಲಿನಲ್ಲಿ ಬಯಲಾಗ್ತೀವಿ ಅನ್ನುವಂತಹ ಮಾತಿದು. ಶೂನ್ಯ ಸಂಪಾದನೆ ಇದು. ಶೂನ್ಯ ಅಂದರೆ ಕನ್ನಡ ವ್ಯಾಕರಣದ ಶೂನ್ಯ ಅಲ್ರಿ. ಕನ್ನಡದ ವ್ಯಾಕರಣದ ಶೂನ್ಯ ಏನು ಹೇಳ್ತದೆ? ಸೊನ್ನೆ ಅಂದರೆ ಜೀರೋ, ಪೂಜಿ. ನಮ್ಮ ಶರಣರದ್ದು ಹೇಳ್ತಾರೆ ಶೂನ್ಯ ಅಂದರೆ ಏನೂ ಇಲ್ಲದ್ದು, ಎಲ್ಲವನ್ನೂ ಒಳಗೊಂಡದ್ದು. ಇಟ್ ಕಂಟೈನ್ಸ್ ಎವ್ರಿಥಿಂಗ್ ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಅಂತ. ಅದು ಎಲ್ಲವನ್ನೂ ಒಳಗೊಂಡದ್ದು, ಏನೂ ಇಲ್ಲದ್ದು, ಒಂದು ರೀತಿ ದೈವ ಸ್ವರೂಪ ಅದು. ಶರಣರ ಸಂಘವನ್ನು ನಾವು ಮಾಡಿಬಿಟ್ಟಿವಿ ಅಂತಂದ್ರೆ, ಕರ್ಪೂರದ ಗಿರಿ ಏನದ ಅಲ್ಲ, ಅದಕ್ಕೊಂದಿಷ್ಟು ಜ್ಯೋತಿಯನ್ನು ತಾಗಿಸಿದಾಗ ಅದು ಹೆಂಗೆ ಮಾಯ ಆಗಿ ಹೋಗಿಬಿಡ್ತದೆ, ಬಯಲಾಗಿ ಹೋಗಿಬಿಡ್ತದೆ. ನಾವು ಕೂಡ ಭವಬಂಧನದಿಂದ ಬಯಲಾಗ್ತೀವಿ. ಯಾರ ಸಂಘ ಮಾಡುವುದರಿಂದ? ಶರಣರ ಸಂಘ ಮಾಡುವುದರಿಂದ. ಒಂದು ನೀರಿನ ಹನಿ ಕಾದ ಕಬ್ಬಿಣದ ಸಂಘ ಮಾಡಿತು ಅಂದ್ರೆ ಒಂದು ಕ್ಷಣ ಮುತ್ತು ಕಂಡಂಗೆ ಕಾಣಿಸ್ತಿತ್ರಿ. ಅವರ ಅಚ್ಚಿ ಬಡಿತಿರ್ತೀರಲ್ರಿ, ಅಚ್ಚಿ ಈಗೆಲ್ಲ ಇಲ್ಲ ಅಚ್ಚಿ. ಈಗ ಕೇವಲ ಮ್ಯಾಗಿ. ಮೊದಲೆಲ್ಲ ಶಾವಿಗೆ, ಈಗೆಲ್ಲ ಮ್ಯಾಗಿ. ಇನ್ನೂ ಒಂದು ಟೆಂಡೆನ್ಸಿ ಮುಂದುವರೆದು ಬರೀ ಸ್ವಿಗ್ಗಿ. ಈಗ ಸ್ವಿಗ್ಗಿ ಅಂದರೆ ಗೊತ್ತದ? ಈ ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ವಿಗ್ಗಿ ಅಂತ ಒಂದು ಆ್ಯಪ್ ಒಳಗೆ ಹೋಗಿ ನೀವು ಆರ್ಡರ್ ಮಾಡಿಬಿಟ್ಟು ಅಂದ್ರೆ ನೀವು ಎಲ್ಲಿರ್ತೀರ ಅಲ್ಲೇ ತಂದು ಊಟ ಕೊಡ್ತಾರೆ ನಿಮಗೆ. ಸ್ವಿಗ್ಗಿ. ಮೊದಲೆಲ್ಲ ಕೈ ರೊಟ್ಟಿ ಮಾಡ್ತಿದ್ರಿ, ಆ ತೆವಿ ಕಾದತ್ತೀವಲ್ಲ ನೋಡೋ ಸಲುವಾಗಿ ಹಿಂಗೆ ನೀರೊಳಗೆ ಹಿಂಗೆ ಕೈ ಎದ್ದಿ ಎರಡು ಮೂರು ಬೆರಳುಗಳನ್ನು ಎದ್ದು ಹಿಂಗೆ ಚಿಮ್ಕಿಸ್ತಿದ್ರಿ. ತೆವಿ ಕಾದಿತ್ತು ಅಂದರೆ ಒಂದು ಕ್ಷಣ ಮುತ್ತು ಕಣ್ಣಂಗೆ ಕಾಣ್ತೈತೆ ನೋಡ್ರಿ ನೀರಿನ ಹನಿ, ಮತ್ತು ಆವೇಗ ಹೋಗಿಬಿಡ್ತೈತೆ ಅದು. ಅದೇ ನೀರಿನ ಹನಿ ಕಮಲದ ಎಲೆಯ ಸಂಘವನ್ನು ಮಾಡಿತು ಅಂತಂದ್ರೆ ಒಂದು ಗಂಟೆ ಮುತ್ತು ಕಂಡಂಗೆ ಕಾಣ್ತೈತಿ. ಜೋರಾಗಿ ಗಾಳಿ ಬೀಸ್ತಂದ್ರೆ ಅದು ಆವೇಗ, ಅದು ಮಣ್ಣಿನೊಳಗೆ ಮಣ್ಣಾಗಿ ಹೋಗಿಬಿಡ್ತದೆ. ಅದೇ ನೀರಿನ ಹನಿ ಸ್ವಾತಿ ಮಳೆಯ ರೂಪದೊಳಗೆ ಸಮುದ್ರದ ಆಳದೊಳಗಿರುವಂತಹ ಕಪ್ಪೆ ಚಿಪ್ಪಿನೊಳಗೆ ಬಿತ್ತು ಅಂದರೆ ಅದು ಎಂದೂ ಕರಗಲಾರದಂತಹ ಸ್ವಾತಿ ಮುತ್ತಾಗ್ತದೆ. ಅಲ್ಪಜ್ಞರ ಸಂಘವನ್ನು ಮಾಡಿದೀವಿ ಅಂದರೆ ನಾವು ಕಾದ ಕಬ್ಬಿಣದ ಸಂಘ ಮಾಡಿದಂಗೆ ಸ್ವಲ್ಪ ನಮಗೆ ಕ್ಷಣಿಕ ಸುಖ ಸಿಕ್ಕಂಗೆ ಆಗ್ತದೆ, ಆಮೇಲೆ ನಾವು ನಾಶಿಯಾಗಿ ಹೋಗಿಬಿಡ್ತೀವಿ. ಮಧ್ಯಮರ ಸಂಘ ಮಾಡಿಬಿಟ್ಟಿವಿ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಸುಖ ಸಿಕ್ಕಂಗೆ ಆಗ್ತೈತಿ, ಅದು ನಾಶಿಯಾಗಿ ಹೋಗಿಬಿಡ್ತದೆ. ಆದರೆ 12ನೇ ಶತಮಾನದ ಶರಣರ ಸಂಘವನ್ನು ಮಾಡಿರುವಂಥ ಪ್ರತಿಯೊಬ್ಬರೂ ಎಂದೂ ಕರಗಲಾರದಂತಹ ಸ್ವಾತಿ ಮುತ್ತಾದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಬಸವಣ್ಣ ಅಂದರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಬಹಳ ಚಲೋ ಮಾತು. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದಲ್ಲಿ ಎರಡುಂಟು, ಒಂದು ಬಿಡು ಒಂದು ಹಿಡಿ, ಮಂಗಳ ಮೂರುತಿ ನಮ್ಮ ಕೂಡಲ ಸಂಗಮ ದೇವ. ಒಂದು ಬಿಡುವುದು, ಒಂದು ಹಿಡ್ಕೊಳ್ಳೋದು.
ದುರ್ಜನರ ಸಂಘವನ್ನು ಬಿಡೋದು, ಸಜ್ಜನರ ಸಂಘವನ್ನು ಮಾಡುವುದು. ಚಂದ ಚಂದ ಮಾತುಗಳ್ರಿ. ಅದ್ರೊಳಗೇನು ಯಾವುದೇ ಬೆಡಗಿಲ್ಲ, ಬೆರಗಿಲ್ಲ, ಏನೂ ಇಲ್ಲ. ಚಂದ ಚಂದ ಮಾತುಗಳು. ಬರೀ ಬೆಳಕಷ್ಟ ಆಯಿತು ನೋಡ್ರಿ ಅಲ್ಲಿ. ಸಣ್ಣ ಸಣ್ಣ ವಾಕ್ಯಗಳು, ದೊಡ್ಡ ದೊಡ್ಡ ಸಂಗತಿಗಳನ್ನು ಸಣ್ಣ ಸಣ್ಣ ಮಾತಿನೊಳಗೆ ಹೇಳ್ಕೊತ ಹೋಗ್ಯಾರ. ಸರ್ವಜ್ಞ ಕವಿಗಳಂತಾರೆ, ಅಪ್ಪಿ ತಪ್ಪಿ ನೀವೇನಾದರೂ ದುರ್ಜನರ ಸಂಘ ಮಾಡಿಬಿಟ್ರಿ ಅಂದ್ರೆ ಕೆಸರ ಕಲ್ಲು ಹೋಗೋದಂಗೆ ಆಕತಿ ಅಂತ ಹೇಳ್ತಾರೆ. ಹಂಗೆ ಮಾಡುವಂಗಿಲ್ಲ. ಇಂಥ ಶರಣರ ಸಂಘವನ್ನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಕಡೆಯಿಂದನೂ ಕೂಡ ಶರಣರು ಕಲ್ಯಾಣದ ಕಡೆಗೆ ಮುಖ ಮಾಡಕತ್ತಿದ್ರಲ್ಲ. ರಾಯಚೂರು ಜಿಲ್ಲೆ ಅಮರೇಶ್ವರ ಅನ್ನುವಂಥ ಒಂದು ಊರು, ನಿಮಗೆಲ್ಲ ಗೊತ್ತಾಯಿತು. ಅಲ್ಲಿ ಅಪರೂಪವಾಗಿರುವಂಥ ಶರಣ ದಂಪತಿಗಳು ಆಯ್ದಕ್ಕಿ, ಲಕ್ಕಮ್ಮ ಮತ್ತು ಮಾರಯ್ಯ. ಎಷ್ಟು ಚಂದ ಇದ್ರಂದ್ರೆ ನೀವು ಇಬ್ಬರು ಗಂಡ ಹೆಂಡತಿ. ಭಾಳ ಚಂದ, ಅವ್ರ ಬದುಕು ಭಾಳ ಚಂದ. ನಿಖರವಾಗಿ ಇಲ್ಲೇ ಹುಟ್ಟಿದ್ರು ಅನ್ನುವಂಥ ದಾಖಲೆಗಳು ಸಿಗೋದಿಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂಥ ಜರೂರತ್ತಿಲ್ಲ. ಅವರು ಲಿಂಗಸುಗೂರು ತಾಲೂಕಿನ ಅಮರೇಶ್ವರದವರು ಅನ್ನುವಂಥದ್ದು ಒಂದು ಪ್ರತೀತಿ. ಅವರು ಇಬ್ಬರು ಗಂಡ ಹೆಂಡತಿ ಸೇರಿಕೊಂಡು ವಿಚಾರ ಮಾಡಿದರು, ಯಾಕೆ ನಾವು ಕಲ್ಯಾಣದ ಬಸವಣ್ಣನವರನ್ನು ನೋಡಬಾರ್ದು, ಅಲ್ಲಿ ಹೋಗಿ ನಾವು ಯಾಕೆ ಬದುಕನ್ನು ಕಟ್ಕೊಳ್ಬಾರ್ದು ಅಂತೇಳಿ ವಿಚಾರ ಮಾಡಿದರು. ಇಬ್ಬರು ಸೇರಿ ಕಲ್ಯಾಣದತ್ತ ಪಯಣ ಶುರುವಾಯಿತು. ಕಲ್ಯಾಣಕ್ಕೆ ಬಂದರು. ಅಲ್ಲಿ ಆ ಆಡಂಬೋಲವನ್ನು ನೋಡಿದರು. ಎಲ್ಲ ಶರಣರು ಆನಂದ ತುಂದಿಲರಾಗಿ ಅತ್ಯಂತ ಹೃದಯ ತುಂಬಿ ವಚನಗಳನ್ನು ಹಾಡ್ತಿದ್ರು, ಕಾಯಕವನ್ನು ಮಾಡ್ತಿದ್ರು. ಅಲ್ಲಮ ಪ್ರಭುದೇವರ ಸಾನ್ನಿಧ್ಯದೊಳಗೆ ಎಲ್ಲರೂ ಕುಳಿತುಕೊಂಡು ಶಿವಾನುಭವ ಚಿಂತನೆ ಮಾಡ್ತಿದ್ರು. ಹಿರಿ ಹಿಗ್ಗಿಬಿಟ್ರು ಇಬ್ಬರು ಗಂಡ ಹೆಂಡತಿ. ಬಂದು ಕುಳಿತುಕೊಂಡ್ರು. ಏನು ಕಾಯಕ ಮಾಡುವುದು, ಕಾಯಕ ಅಂದರೆ ಹೆಂಗಿರ್ತದ ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗೆ ಚಿಂತನೆ ನಡೀತಿತ್ತಲ್ಲ. ನಾವು 20ನೇ ಶತಮಾನದೊಳಗೆ ಕಾರ್ಲ್ ಮಾರ್ಕ್ಸ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದರು ಅಂತ ಹೇಳ್ತೀವಿ. ಅರ್ಥಶಾಸ್ತ್ರವನ್ನು ಓದುವಂತಹ ಪ್ರತಿಯೊಬ್ಬರು ಹೃದಯ ತುಂಬಿ ಏನು ಹೇಳ್ತಾರೆ ಅಂತಂದ್ರೆ, ಕಾರ್ಲ್ ಮಾರ್ಕ್ಸ್ನಂತಹ ಚಿಂತಕರು ಮತ್ತೊಬ್ಬರು ಬರಲಿಲ್ಲ ಅಂತ ತಿಳ್ಕೊಂಡು ಕಮ್ಯುನಿಸ್ಟ್ರೆಲ್ಲ ಮಾತಾಡ್ತಾರೆ. ನನಗೆ ಭಾಳ ಖುಷಿ ಅನಿಸುವಂಥ ಸಂಗತಿ ಏನು ಅಂದರೆ, ಕಾರ್ಲ್ ಮಾರ್ಕ್ಸ್ ಅವರು 20ನೇ ಶತಮಾನದೊಳಗೆ ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥ ತತ್ವವನ್ನು ಹೇಳಿದರು. ಆದರೆ 12ನೇ ಶತಮಾನದಲ್ಲಿಯೇ ಬಸವಣ್ಣ ಕಾಯಕಕ್ಕೆ ಕೈಲಾಸದ ಒಂದು ಅದ್ಭುತವಾಗಿರುವಂಥ ಮಹತ್ವವನ್ನು ಕೊಟ್ಟಿದ್ರಲ್ಲ. ನಾವೆಷ್ಟು ಖುಷಿ ಪಡಬೇಕು ಹೇಳ್ರಿ ನೋಡೋಣ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಗ್ರಂಥದೊಳಗೆಲ್ಲ ಇರೋದು ಇದೇನೆ, ಕಾಯಕದ ಬಗ್ಗೆನೇ ಇರೋದು. ಒಂದು ಸಮಾಜ, ಒಂದು ವರ್ಗ ಯಾವಾಗ ಮ್ಯಾಲೆ ಬರ್ತದ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ತಾರೆ. ದಾಸ್ ಕ್ಯಾಪಿಟಲ್ ಅನ್ನುವಂಥ ಒಂದು ಗ್ರಂಥ ಹಲ್ಚಲ್ ಎಬ್ಬಿಸಿಬಿಡಿತು ನೋಡ್ರಿ ಆ ಕಡೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಒಂದೇ ಒಂದು ಗ್ರಂಥ ಇವತ್ತು ಮಾರ್ಕ್ಸಿಸ್ಟ್ ಅಂತ ನಾವೇನು ಕರಿತೀವಲ್ಲ, ಅವರೆಲ್ಲರ ಜೀವಾಳ ಅದು. ಅವ್ರು ಅದನ್ನೇ ಹೇಳೋದು. ವರ್ಗ ಸಂಘರ್ಷ ಯಾಕೆ ಆಗ್ತದೆ, ಸಣ್ಣವರು ದೊಡ್ಡವರು ಅನ್ನುವಂಥ ಭೇದ ಭಾವ ಯಾಕೆ ಬರ್ತದೆ, ದುಡಿಯುವವರು ಮತ್ತು ದುಡಿಸಿಕೊಳ್ಳುವವರ ಮಧ್ಯೆ ಭೇದ ಭಾವ ಯಾಕೆ ಆಗ್ತದೆ, ಇವರನ್ನು ಹೆಂಗೆ ನಾವು ಮೇಲೆ ಕೆತ್ತರಿಸಬೇಕು ಅನ್ನುವಂಥದ್ರ ಬಗ್ಗೆ ಬೆಳಕು ಚೆಲ್ಲಿದ್ರು ಅಂತ ನಾವು ಹೇಳ್ತೀವಿ. 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣ ಅದನ್ನ ಚಿಂತನೆ ಮಾಡಿದರು. ಚಪ್ಪಲಿ ಹೊಲಿಯವ್ರಿ, ಚಪ್ಪಲಿ ಹೊಲಿಯುವಂಥವ್ರಿಗೆ ಒಂದು ಡಿಗ್ನಿಟಿ ತಂದು ಕೊಟ್ಟರು. ನಾನು ಹೋದ ವರ್ಷನೂ ಈ ವೇದಿಕೆ ಮೇಲೆ ಹೇಳಿದ್ದೆ, ಡಿಗ್ನಿಟಿ ಆಫ್ ಲೇಬರ್. ಚಪ್ಪಲಿ ಹೊಲಿಯುವಾಗ ಹರಳಯ್ಯನವರು ಸಣ್ಣವರಲ್ಲ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ 6 ಸ್ಥಳಗಳನ್ನು ಏರಿ ಕುಳಿತಿರುವಂಥ ಅಲ್ಲಮ ಪ್ರಭುದೇವರು ದೊಡ್ಡವರಲ್ಲ. ಅಲ್ಲಿ ಎಲ್ಲರೂ ಸಮಾನರಲ್ಲಿ, ಎಲ್ಲರೂ ಕೂಡ ಸಮಾನರಲ್ಲಿ. ಅವ್ರು ಹಿರಿಯರದಾರ, ಜ್ಞಾನದೊಳಗೆ ಅವರು ಭಾಳಷ್ಟು ಔನ್ನತ್ಯವನ್ನು ಸಾಧಿಸ್ಯಾರ ಅನ್ನೋ ಕಾರಣಕ್ಕೆ ಒಬ್ಬರನ್ನ ಸಾಂಕೇತಿಕವಾಗಿ ಮ್ಯಾಲೆ ಕುಂಡ್ರಿಸ್ಯಾರ. ಈಗ ನಾನು ನೀವೆಲ್ಲರೂ ಕುಂಡ್ರಿಸಿರಲ್ಲ, ಸುಮ್ಮನೆ ಸಾಂಕೇತಿಕವಾಗಿ ನಾನು ಕುಂಡ್ರಿಸಿರಿ ನೀವು ಮ್ಯಾಲೆ. ಹಂಗಂದು ಮಾತ್ರಕ್ಕೆ ನೀವು ಕೆಳಗೆ ಕುಂತವ್ರೆಲ್ಲರೂ ದಡ್ರು, ನಾ ಶಾನೆ ಅನ್ನೋದು ಬರ್ತಂದ್ರೆ ಮುಗಿತು ನೋಡ್ರಿ ನಮ್ಮ ಕತ್ತಿ. ಪ್ರಪಾತ, ಅದಪ್ಪತನ ಅದು. ಸುಮ್ಮನೆ ನಾನು ಮ್ಯಾಲೆ ಕುಂಡ್ರಿಸಿ ಕೆಳಗೆ ಕೂತ್ಕೊಂಡು ಹೃದಯ ತುಂಬಿ ಚಪ್ಪಾಳೆ ತಟ್ಟಿ ನಲಿದು ಖುಷಿ ಪಡ್ತೀರಿ ಅಂತಂದರೆ ನಿಜವಾದ ಶರಣತ್ವ ಯಾವುದು ಗೊತ್ತದೆ? ಕೆಳಗೆ ಕೂತ್ಕೊಂಡು ಕೇಳೋದು. ಬುದ್ಧನನ್ನು ಯಾರೋ ಕೇಳಿದ್ರು, ಯಾಕ್ರಿ ಅಪ್ಪ ಅವ್ರ ಕೆಳಗೆ ಕೂತ್ಕೊಂಡ್ರಿ? ಬುದ್ಧನ ಕೇಳಿದ್ರು, ಕೆಳಗೆ ಕುಂತವ್ರು ಎಂದಿಗೂ ಬೀಳಂಗಿಲ್ಲಪ್ಪ, ಅದಕ್ಕೆ ಕೆಳಗೆ ಕೂತ್ಕೊಂಡೇನಿ ಅಂತ ಹೇಳಿದರು. ಮ್ಯಾಲೆ ಕುಂತವ್ರ ಬೀಳೋದಲ್ರಿ, ಕೆಳಗೆ ಕುಂತವ್ರು ಎಂದಿಗೂ ಬೀಳಕ್ಕೆ ಪ್ರಶ್ನೆನೇ ಇಲ್ಲ, ಕೆಳಗೆ ಕೂತ್ಕೊಂಡಿನಪ್ಪ ಅಂತ ಹೇಳಿದರು. ಸುಮ್ಮ ಸಾಂಕೇತಿಕ ನಾನು ಕುಂಡ್ರಿಸಿರೋ ಅಷ್ಟೇ. ಇಲ್ಲ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಲ್ಲಮ ಪ್ರಭುದೇವರು 6 ಸ್ಥಳಗಳನ್ನು ಏರಿ ಕುಳಿತುಕೊಂಡಾರ ಅಂದ್ರೆ ಅವ್ರು ದೊಡ್ಡವರು ಅಂತಲ್ಲ, ಚಪ್ಪಲಿ ಹೊಲಿಯುವಂಥ ಹರಳೆಯ ಸಣ್ಣವಂತಲ್ಲ, ಎಲ್ಲರೂ ಸಮಾನರಲ್ಲಿ. ಅಮೇರಿಕಾದ ಅಧ್ಯಕ್ಷರಾಗಿರುವಂಥ ಅಬ್ರಹಾಂ ಲಿಂಕನ್ ಅವರು ಅಮೇರಿಕಾದ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಒಂದಿಷ್ಟು ಮಂದಿಗೆ ಆಗಲಿಲ್ಲರಲ್ಲ, ಶ್ರೀಮಂತರಿಗೆಲ್ಲ ಭಾಳ ಸಂಕಟ ಆಗಾಕತ್ತು ಬಿಡ್ತೀರಿ. ಯಾಕಂದ್ರೆ ಒಬ್ಬ ಸಾದಾ ಮನುಷ್ಯ ಅಂತ ನಾವೇನು ತಿಳ್ಕೊಂಡಿದ್ವಿ, ಚಪ್ಪಲಿ ಹುಲಿ ಅವನ ಮಗ ಇವತ್ತು ನಮ್ಮನ್ನೆಲ್ಲ ಆಳಕ್ಕೆ ಬಂದಲ್ಲ ಅಂತ ತಿಳ್ಕೊಂಡು ಅವರು ಟಿಂಗಲ್ ಮಾಡ್ತಿದ್ರು.
ಕಿಂಡಲ್ ಮಾಡ್ತಿದ್ರು, ವ್ಯಂಗ್ಯವಾಗಿ ಮಾತಾಡ್ತಿದ್ರು. ಅಷ್ಟರೊಳಗನ ಒಬ್ಬ ಹೇಳೇಬಿಟ್ಟ, ಮಿಸ್ಟರ್ ಅಬ್ರಹಾಂ ಲಿಂಕನ್, ಯು ಡೋಂಟ್ ಫಾರ್ಗೆಟ್ ದ್ಯಾಟ್ ಯು ಆರ್ ಅ ಸನ್ ಆಫ್ ಅ ಶೂ ಮೇಕರ್. ಒಂದು ಮಾತು ಹೇಳಿದ್ರು ಒಬ್ರು, ಚುಚ್ಚಬೇಕಲ್ಲ, ಮಾತಿನಿಂದ ಚುಚ್ಚಬೇಕಲ್ಲ. ಅಬ್ರಹಾಂ ಲಿಂಕನ್ ಅವರೇ, ನೀವು ಚಪ್ಪಲಿ ಹೊಲಿಯವ್ರ ಮಗ ಅನ್ನೋದು ಮರಿಬೇಡ್ರಿ ದಯವಿಟ್ಟು. ಇಷ್ಟೊಂದು ಚುಚ್ಚಿಬಿಟ್ರಿ. ಅಬ್ರಹಾಂ ಲಿಂಕನ್ ಒಬ್ಬ ಸ್ಥಿತಪ್ರಜ್ಞೆ ವ್ಯಕ್ತಿ ಅವರಂದ್ರೆ ಎಸ್ ಇನ್ ಡೀಡ್, ಐ ಆಮ್ ಅ ಪ್ರೌಡ್ ಸನ್ ಆಫ್ ಅ ಶೂ ಮೇಕರ್. ನಾನು ಒಬ್ಬ ಚಪ್ಪಲಿ ಹೊಲಿಯೋವನ ಮಗ ಅಂತ ಹೇಳ್ತೀರಲ್ಲ, ಖರೆ ಅದ. ನಮ್ಮಪ್ಪ ಚಪ್ಪಲಿ ಹೆಂಗೆ ಹೊಲಿತಿದ್ರು, ತಲಾಂತರದಿಂದ ನಿಮ್ಮ ಮನೆತನದಾಗ ನಾವು ಹೊಲಿಸ್ಕೊತಿದ್ವಿ. ಮತ್ತೂ ಕಿಂಡಲ್ ಶುರುವಾಯಿತು. ಅವಾಗ ಅಬ್ರಹಾಂ ಲಿಂಕನ್ ಕೈ ಮುಗಿದಂದರು, ನಿಮ್ಮೆಲ್ಲರ ಪಾದಗಳಿಗೆ ಮುಳ್ಳುಗಳು ಹಳ್ಳಗಳು ಚುಚ್ಚಬಾರ್ದು ಅಂತ ತಿಳ್ಕೊಂಡು ಚಪ್ಪಲಿ ಹೊಲಿದಿರುವಂಥ ಮಗ ಇವತ್ತು ಈ ಅಮೇರಿಕಾದ ಅಧ್ಯಕ್ಷ ಆಗ್ತಾನ ಅಂದ್ರೆ ಇದಕ್ಕಿಂತನೂ ದೊಡ್ಡದಾಗಿರುವಂಥ ಭಾಗ್ಯ ಏನದ ಅಂತ ತಿಳ್ಕೊಂಡು ಅಬ್ರಹಾಂ ಲಿಂಕನ್ ಹೇಳಿದರು ಅಂತೇಳಿ. ಇದನ್ನು ಶರಣರು ನಮಗೆ ಕಲಿಸಿಕೊಟ್ರು ನೋಡ್ರಿ. ಕಾಯಕವೇ ಕೈಲಾಸ, ಇದು ಚಿಂತನೆ ಶುರು ನೋಡ್ರಿ. ಯಾರು ಕಾಯಕವೇ ಕೈಲಾಸ ಅಂತ ಅರ್ಥ ಮಾಡ್ಕೊಳ್ತಾರಲ್ಲ, ಅವ್ರ ಕಾಯವೇ ಕೈಲಾಸ. ನೀವು ಕಾಯಕವೇ ಕೈಲಾಸ ಅಂತ ತಿಳ್ಕೊಲಿಲ್ಲ ಅಂದ್ರೆ ನಿಮ್ಮ ಕಾಯ ಕೈಲಾಸ ಆಗಂಗಿಲ್ಲ. ಈಗ ಲೆಕ್ಕ ಬೇರೆ ಐತ್ರಿ. ಕಾಯಕವೇ ಕೈಲಾಸ ಅಂತ ಅವ್ರು ಹೇಳಿದರು. ಈಗ ನಾವು ಭಾಳ ಚಲೋ ತಂಗೆ ಕಾಯಕ ಮಾಡ್ಕೊತ ಹೊಂಟೀವಿ ಅಂದ್ರೆ ಕೈಲಾಸ್. ಈಗಿನ ಪರಿಸ್ಥಿತಿ ರೀ. ಈಗಿನ ಹುಡುಗರು ಕೈಲಾಸ ಅಂತ ನಮ್ಮ ಶರಣರು ಅದಕ್ಕೊಂದು ಡಿಗ್ನಿಟಿ ಕೊಟ್ಟರು. ಈಗಿನ ಹುಡುಗರು ಹಂಗೆ ಹೊಂಟ್ರಿ, ಎಲ್ಲಿ ನಾವು ದೊಡ್ಡ ಮನೆ ಕಟ್ಬೇಕ್ರಿ ಅಪ್ಪಾರ, ಎಲ್ಲಿ ನಾವು ದೊಡ್ಡ ದೊಡ್ಡ ಕಾರ್ನಾಗ ಅಡ್ಡಾಡ್ಬೇಕ್ರಿ, ಹಂಗೆ ನಾವು ಸತ್ಯ ಶುದ್ಧವಾಗಿ ಬದುಕಕ್ಕೆ ಹೊಂಟಿವಿ ಅಂದ್ರೆ ಕೈಲಾಸ್ ಆಗ್ತೈತಿ ಅಂತ ಈಗಿನ ಹುಡುಗರು ಅಂತಿರ್ತಾವೆ. ಆದರೆ ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಅನ್ಯಾಯ ಮಾರ್ಗವಾಗಿ ನೀವು ಅರಮನೆಯನ್ನು ಕಟ್ಟಿದ್ರಿ ಅಂದರೆ ಅದು ಒಂದಲ್ಲ ಒಂದಿನ ಬಿದ್ದು ಹೋಗ್ತದೆ. ನ್ಯಾಯ ಮಾರ್ಗವಾಗಿ ನೀವು ಗುಡಿಸಲದೊಳಗಿದ್ರಿ ಅಂತಂದರೆ ನೀವು ಎಂದಿಗೂ ಕೂಡ ಬೀಳೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಬದುಕು ಸಾರ್ಥಕವಾಗ್ತದೆ. ಇದನ್ನು ನಮ್ಮ ಶರಣರು ಹೇಳಿದರು. ಸ್ವಾಮಿ ವಿವೇಕಾನಂದರು ಇದನ್ನೇ ಪ್ರಶ್ನೆ ಕೇಳಿದರು. ಸೀಸರ್ ಆಳ್ತಾ ಇರುವಂಥ ಅರಮನೆಯಲ್ಲಿ ಇಂದು ಏನಾಗಿದೆ? ಜೇಡರ ಬಲೆಗಟ್ಟಿದೆ. ಅಲೆಕ್ಸಾಂಡರ್ ಆಳಿ ಹೋದ ಅಂತ ಹೇಳ್ತೀವಲ್ಲ, ಅವನ ಸಾಮ್ರಾಜ್ಯ ಇವತ್ತು ಎಲ್ಲಿದೆ? ಹಿಟ್ಲರ್ ಮುಸ್ಲೋನಿಯ ಬಗ್ಗೆ ನಾವು ಮಾತಾಡ್ತೀವಿ, ಸರ್ವಾಧಿಕಾರಿಗಳು ಅಂತ ನಾವು ಹೇಳ್ತೀವಲ್ಲ, ಇವತ್ತು ಅವ್ರ ಹೆಸರುಗಳನ್ನು ನಾವು ಯಾರು ಹೇಳ್ತೀವಿ? ನಾವು ತಂಪು ಹೊತ್ತಿನೊಳಗೆ ಕೂತ್ಕೊಂಡು ಶರಣರ ಬಗ್ಗೆ ಮಾತಾಡ್ತೀವಿ ಅಂದರೆ ಅವರು ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ನೆನೆಸಂಗಿಲ್ಲ ನಾವು. ಅವ್ರು ಗುಡಿಸಲದೊಳಗಡೆ ಇದ್ದರು, ಅರಿವಿನ ಬೆಳಕನ್ನು ಎಲ್ಲ ಕಡೆಗೂ ಬಿತ್ತಿದ್ರಲ್ಲ, ಬೆಳೆದ್ರಲ್ಲ, ಆ ಜ್ಞಾನದ ಸುದೆಯನ್ನು ಎಲ್ಲರಿಗೂ ಹಂಚಿದ್ರಲ್ಲ, ಆ ಕಾರಣಕ್ಕಾಗಿ ಶರಣರು ಬಹಳ ದೊಡ್ಡವರಾಗ್ತಾರೆ. ಇಬ್ಬರು ಗಂಡ ಹೆಂಡತಿ ಏನು ಕೆಲಸ ಮಾಡೋದು? ಅಕ್ಕಿಯನ್ನು ಆಯುವುದು. ಎಲ್ಲಿ ಅಕ್ಕಿ ಆಯುವುದು? ಹಂಗಿದ್ರೆ ಅಕ್ಕಿ ಚಲ್ತಿದ್ರೇನ್ರಿ ಅಲ್ಲಿ? ಶರಣರು ಅದವ್ರು ಅಕ್ಕಿ ಯಾಕೆ ಚಲ್ತಿದ್ರಿ? ಇವ್ರು ಯಾಕೆ ಆಯ್ತಿದ್ರಿ? ಇವೆಲ್ಲ ನಿಮ್ಮಲ್ಲಿ ಪ್ರಶ್ನೆ ಸಹಜವಾಗಿ ಹೇಳ್ತಾವೆ. ಶರಣರ ಮನೆಯ ಮುಂದಿನ ಅಕ್ಕಿ ಆಯ್ತಿರ್ಲಿಲ್ಲರಿ ಅವರು. ಅಲ್ಲಿ ವ್ಯಾಪಾರ ವಹಿವಾಟೆಲ್ಲ ನಡೀತಿತ್ತಲ್ಲ, ಮಾರುಕಟ್ಟೆ ವ್ಯವಸ್ಥೆ ಇತ್ತಲ್ಲ, ಅಲ್ಲಲ್ಲಿ ಬಿದ್ದಿರುವಂಥ ಅಕ್ಕಿಯನ್ನು ಆಯ್ತಿದ್ರು. ಇನ್ನೂ ಒಬ್ಬರು ಹೇಳ್ತಾರೆ, ಈ ಹೊಲದೊಳಗೆಲ್ಲ ನೀವು ರಾಶಿ ಮಾಡಬೇಕಾದ ಸಂದರ್ಭದೊಳಗೆಲ್ಲ ನೀವು ದವಸ ಧಾನ್ಯಗಳನ್ನು ನೀವು ರಾಶಿ ಮಾಡಬೇಕಾದ್ರೆ ಅಲ್ಲಲ್ಲಿ ಬಿದ್ದಿರ್ತಾವೆ ನೋಡ್ರಿ, ಅವು ಹಾಳು ಆಗಬಾರ್ದು ಅಂತ ತಿಳ್ಕೊಂಡು ಅಲ್ಲಿಯನ್ನು ಕೂಡ ಆಯ್ಕೊಂಬರ್ತಿದ್ರಂತ್ರಿ ಇವರು. ಅಂದರೆ ಹಾಳು ಆಗಬಾರ್ದು ಅಂಥೇಳಿ. ಒಂದು ಅಕ್ಕಿಯನ್ನು ತಯಾರು ಮಾಡುವಂಥ ಶಕ್ತಿ ನಮಗಿಲ್ಲ ಅಂದಮೇಲೆ ಹಾಳು ಮಾಡುವಂಥ ಹಕ್ಕು ನಮಗೆ ಹೆಂಗಿರ್ತದೆ? ಇದನ್ನು ವಿಚಾರ ಮಾಡಿದ್ರಿ ಅವ್ರು. ಇವನು ಯಾರೋ ಹಾಳು ಮಾಡೋದು ಬೇಡ. ಇದನ್ನು ಮಾಡ್ಕೊತ ಇಬ್ಬರು ಗಂಡ ಹೆಂಡತಿ ಕಾಯಕ ಮಾಡ್ಕೊತ ಮಾರಾಯನವ್ರು ಹೋಗ್ತಿದ್ರಿ. ಅಲ್ಲಿ ಹೋಗಿ ಬಿದ್ದಿರುವಂಥ ಅಕ್ಕಿಯನ್ನು ಆಯ್ಕೊಂಡು ಬರ್ತಿದ್ರು. ಲಕ್ಕಮ್ಮ ಭಾಳ ಚಲೋತ್ತಂಗೆ ಅದನ್ನೆಲ್ಲ ಪ್ರಸಾದವನ್ನು ತಯಾರು ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಂಗಮರಿಗೆಲ್ಲ ಅರ್ಪಣೆ ಮಾಡಿ ಅಷ್ಟು ಸಾದಾ ಸೀದಾ ಸಬ್ಸೆ ಜಾದ ಬದುಕ್ತಿದ್ರಿ ಅವ್ರು. ಸಾದಾ ಸೀದಾ ಸಬ್ಸೆ ಜಾದ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಹಿಂಗೆ ಬದುಕ್ತಿದ್ರಿ ಅವರು. ಒಂದು ಸಾರಿ ಚರ್ಚೆ ನಡೀತ್ರಿ ಅದು. ಕಾಯಕದಲ್ಲಿ ನಿರತನಾದಡೆ ಗುರುವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತ್ಕೊಂಡಾನಂದ್ರೂ ಕೂಡ ಅವನ ದರ್ಶನ ತಗೊಳ್ಬೇಕು ಅನ್ನುವಂಥ ಹಂಗ ಹರಿಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಎಷ್ಟು ಚಂದ ಹೇಳ್ತಾರೆ ರೀ, ಚಂದ ಮಾತುಗಳನ್ನು ಹೇಳ್ತಾರೆ. ಇದನ್ನೆಲ್ಲ ಹೇಳ್ಕೊತ ಕೂತಿದ್ರಿ ಅಲ್ಲಮ್ಮ ಪ್ರಭುದೇವರು, ಅವರು ಮಾತಾಡಕತ್ತಿದ್ರು. ಎಲ್ಲ ಶರಣರು ಕೂತಿದ್ರು. ಟೈಮ್ ಆಗಿದ್ದ ನೋಡಿಲ್ರಿ ಯಾರು. ಅಷ್ಟರೊಳಗನ್ನ ಲಕ್ಕಮ್ಮ ಭಾಳ ಶಾಣೆ ಇದ್ದೇಳ್ರಿ. ಚರ್ಚೆ ನಡೆದಿತ್ತಲ್ಲ ಅಲ್ಲಿ, ಜೋರಾಗಿ ಚರ್ಚೆ ನಡೆದಿತ್ತಲ್ಲ, ಎಲ್ಲ ಶರಣರು ಕೂತ್ಕೊಂಡು ಕೇಳಾಕತ್ತಿದ್ರು. ನೀವೆಲ್ಲ ಹೆಂಗೆ ನೋಡ್ರಿ, ಸಾವಿರ ಜನ ಇದ್ರು ಎಷ್ಟು ಶಾಂತವಾಗಿ ಕೂತ್ಕೊಂಡು ಕೇಳ್ತಿರಲ್ಲ, ಹಿಂಗೆಲ್ಲರೂ ಅಲ್ಲಿ ಕೂತ್ಕೊಂಡು ಕೇಳ್ತಿದ್ರು. ಅಷ್ಟರೊಳಗನ ಟೈಮ್ ಆಯಿತು. ಆಯ್ದಕ್ಕೆ ಲಕ್ಕಮ್ಮನವ್ರು ಎದ್ದು ನಿಂತು ಅಂದ ಬಿಟ್ರು, ಎನ್ನಾಳ್ದನೆ
ಎಲ್ಲೈತ್ರಿ ಟೈಮ್ ಅಂದ್ರವ್ರು. ಎನ್ನಾಳ್ದನೆ ತಮ್ಮ ಪತಿದೇವರಿಗೆ ಎನ್ನಾಳ್ದನೆ ಕಾಯಕದ ಸಮಯವಾಯಿತು, ಎಲ್ಲಿದೆ ನಿಮ್ಮ ಕಾಯಕ ನಿಷ್ಠೆ, ಹೋಗ್ರಿ ಅಕ್ಕಿಯನ್ನು ಆಯ್ದುಕೊಂಡು ಬರ್ರಿ ಅಂದ್ರಿ ಅವ್ರು. ಎಲ್ರಿ ಅನುಭವ ಮಂಟಪದೊಳಗೆ ಈ ಮಾತನ್ನು ಹೇಳಿದರು ಅಂತ ದಾಖಲೆ ಅದು. ಎನ್ನಾಳ್ದನೆ ಹಿಂಗೆ ನೀವು ಕೂತ್ಕೊಂಡು ಬಿಟ್ರಿ ಅಂತಂದ್ರೆ ಕಾಯಕ ಮಾಡೋರು ಯಾರು? ನೀವು ಮಂತ್ರಕ್ಕೆ ಮಾವಿನಕಾಯಿ ಉದುರಂಗಿಲ್ಲ. ನೀವು ಮಾವಿನಕಾಯಿ ಬೇಕಾಗಿತ್ತು ಅಂದ್ರೆ ನೀವು ಗಿಡ ಹತ್ತಿ ಹರ್ಕೋಬೇಕು. ಹಂಗೆ ಕೂತು ಮಾವಿನಕಾಯಿ ಬಿಡಲಿ ಮಾವಿನಕಾಯಿ ಬರಲಿ ಅಂತ ತಿಳ್ಕೊಂಡು ಅಂದ್ರೆ ಮಾವಿನಕಾಯಿ ಸಿಗಂಗಿಲ್ಲ. ಮಾವಿನಕಾಯಿ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಪ್ಪ? ಏನು ಮಾಡ್ಬೇಕಂದ್ರೆ ಭೂಮಿ ಹದ ಮಾಡಬೇಕು, ಒಂದು ಚಲೋ ಮಾವಿನ ಗೊಪ್ಪ ತರಬೇಕು, ಅಲ್ಲಿ ಅಂಕುರಿಸಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಚಲೋ ತಂಗಿ ಸೂರ್ಯನ ಬೆಳಕು ಬರುವಲ್ಲಿ ನೀವು ಅದನ್ನೆಲ್ಲ ಆ ಮಾವಿನ ಗೊಪ್ಪ ಹುಗಿಬೇಕು. ಗೊಬ್ಬರ ನೀರು ಹಾಕಿ ನೋಡ್ರಿ, ನೀವು ಮಾವಿನಕಾಯಿ ಬ್ಯಾಡ ಅಂದ್ರೆ ನಿಮ್ಮ ತಲೆಗೆ ಬಿಡಿತಾವೆ. ನಮ್ಮ ಮಂದಿ ಏನು ವಿಚಾರ ಮಾಡ್ತೀವಿ ಅಂದ್ರೆ ನಮಗೆ ಬರೀ ಮಾವಿನಕಾಯಿ ಬೇಕಂತ ಒಂದು ಸಾರಿ ಅಲ್ಲ, ಕೋಟಿ ಸಲ ಅಂದ್ರೂ ಕೂಡ ನಿಮಗೆ ಮಾವಿನಕಾಯಿ ಸಿಗಂಗಿಲ್ಲ. ಸಿಗಬೇಕಾಗಿರೋದು ಏನು ಅಂದರೆ ಒಂದು ಪ್ರಾಸೆಸ್ ಅದ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸಬೇಕು ಅಂದ್ರೆ ಪರಿಶ್ರಮದ ಬಗ್ಗೆ ಕಲಿಸಬೇಕು. ಪರಿಶ್ರಮದ ಬಗ್ಗೆ ನಾವು ಕಲಿಸಂಗಿಲ್ಲ, ಫಲಶ್ರುತಿ ಬಗ್ಗೆ ನಾವು ಕಲಿಸಕ್ಕೆ ಹೋಗ್ತೀವಿ. ಇಲ್ಲೇ ನೋಡ್ರಿ ನಾವು ತಪ್ಪೋದು. ನೀವು ಪರಿಶ್ರಮದ ಬಗ್ಗೆ ಕಲಿಸಿಬಿಟ್ರಿ ಅಂತಂದರೆ ಸಹಜವಾಗಿಯೇ ಅದು ಫಲ ಬಂದೇ ಬರ್ತದೆ. ಅದು ನಾವು ಪರಿಶ್ರಮದ ಬಗ್ಗೆನೇ ಕಲಿಸಂಗಿಲ್ಲ. ನನಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೋಬೇಕು, ಭಾಳ ಮಾರ್ಕ್ಸ್ ತೊಗೋಬೇಕು ಅನ್ಕೋತ ಕೂತ್ರಿ ಅಂದ್ರೆ ಮಾರ್ಕ್ಸ್ ಸಿಗ್ತಾವನ್ರಿ? ನಿಮ್ಮ ಮಕ್ಕಳಿಗೆ ಸಿಗಂಗಿಲ್ಲ. ಮಾರ್ಕ್ಸ್ ಸಿಗಬೇಕಾಗಿತ್ತು ಏನು ಮಾಡಬೇಕು? ಅವ್ರು ಅಧ್ಯಯನ ಮಾಡಬೇಕು. ಅವ್ರು ಅಧ್ಯಯನ ಮಾಡೋದ್ರ ಕಡೆ ಅಷ್ಟೇ ನೀವು ಲಕ್ಷ್ಯ ಕೊಡಬೇಕು. 100 ಸೆಂಚುರಿ ಹೊಡೆದಿರುವಂತಹ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಯಾರೋ ಕೇಳಿದರು, ಏನು ಸರ್ ನೀವು 100 ಸೆಂಚುರಿಯನ್ನು ಹೊಡೆದು ಬಿಟ್ರಿ, ಎಲ್ಲ ಯುವಕರಿಗೆಲ್ಲ ಏನು ಹೇಳ್ತೀರಿ? ಆವಾಗ ಸಚಿನ್ ತೆಂಡೂಲ್ಕರ್ ಹೇಳಿದ್ರಂತ, ಬರೀ ನಾನು 100 ಸೆಂಚುರಿ ಹೊಡೆದಿದ್ದನ್ನು ಮಾತ್ರ ಹೇಳಬೇಡ್ರಪ್ಪ, ನಾನು ನಮ್ಮ ಅಣ್ಣನ ಕರ್ಕೊಂಡು ಮುಂಜಾನೆ 4 ಗಂಟೆಗೆ ಎದ್ದು ಹೋಗಿ ಮೈದಾನದೊಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅದನ್ನು ಹೇಳ್ರಿ. ಕೇವಲ 100 ಸೆಂಚುರಿ ಹೊಡೆದಿದ್ದು ಹೇಳಬೇಡ್ರಿ. 100 ಸೆಂಚುರಿ ಹೊಡೆದಿದ್ದನ್ನು ಮಕ್ಕಳಿಗೆ ಹೇಳಿಬಿಟ್ರಿ ಅಂತಂದರೆ ಅದು ಫಲಶ್ರುತಿ ಬಗ್ಗೆ, ಫಲಿತಾಂಶದ ಬಗ್ಗೆ ಹೇಳ್ದಂಗೆ ಆಗ್ತದೆ. ನೀವು ಪರಿಶ್ರಮದ ಬಗ್ಗೆ ಹೇಳ್ಕೊಂತ ಹೋಗಿಬಿಟ್ರಿ ಅಂದರೆ ನೀವು ಫಲಿತಾಂಶ ಬ್ಯಾಡ ಅಂದ್ರೆ ನಿಮ್ಮ ಹತ್ರನ ಬರ್ತದೆ ಅದು. ಇದನ್ನು ನಮ್ಮ ಶರಣರು ಕಲಿಸಿಕೊಟ್ರೆ ನೋಡ್ರಿ. ಕಾಯಕ ಮಾಡಬೇಕು ಅಂತ ಯಾಕೆ ಹೇಳಿದರು ಅಂದರೆ ಇದೇ ಕಾರಣಕ್ಕಾಗಿ ಅವರು ಹೇಳಿದರು. ಇವ್ರು ಎದ್ದು ಕಾಯಕಕ್ಕೆ ಬಂದ್ರಿ. ಇವರು ಬಸವಣ್ಣನವರು ಹೃದಯ ಹಣ್ಣಾದ ಹೃದಯ ಅವ್ರದ್ದು. ಅವ್ರು ಏನು ಮಾಡಿಬಿಟ್ಟಾರ್ರಿ, ಅಕ್ಕಿ ಭಾಳ ಸುರುವಿ ಬಿಟ್ಟಾರ. ಯಾಕಂದ್ರೆ ಇವ್ರು ಭಾಳ ಕಷ್ಟ ಬೀಳಾಕತ್ತಾರ, ಇವ್ರು ಅಕ್ಕಿ ಭಾಳ ಸುರುವಣು ಅಂತ ಸುರುವ್ಯಾರ್ರಿ ಅವ್ರು. ಬಸವಣ್ಣವ್ರೇ ಹಿಂಗ್ರಿ ಒಟ್ರಿ ಅವರು. ಅವ್ರು ಯಾರ್ಯಾರು ಕಷ್ಟದೊಳಗೆ ಇರ್ತಾರಂದ್ರೆ, ಕಷ್ಟದೊಳಗೆ ಅದಾರಂದ್ರೆ ಅವ್ರ ಹೃದಯ ಬೆನ್ನಿ ಹಂಗೆ ಕರಿಗೆ ಬಿಡ್ತಿತ್ತು ರೀ ಅವ್ರದ್ದು. ನಾನು ನಿನ್ನೆ ಹೇಳ್ತಿದ್ನಲ್ಲ, ನೂಲಿ ಚಂದಯ್ಯನವರು ಆ ಲಿಂಗ ಈಗ ಹೋಗಿ ಅವನು ಮಾರ್ಕೊಂಬ ಅಂತ ಕಳಿಸಿದ್ರಿ ಅವ್ರು ಹಗ್ಗ. ಅದು ಈ ಬಸವಣ್ಣವ್ರು ಸುಮ್ಮ ಕುಂಡಿರ್ಬೇಕು ಬ್ಯಾಡ್ರಿ, 1ಕ್ಕೆ 10 ರೂಪಾಯಿ ರೊಕ್ಕ ಕೊಟ್ಟು ಕಳಿಸ್ಯಾರ್ರಿ ಆ ಲಿಂಗಪ್ಪನ ಕಡೆ. ಯಾಕೆ ತಂದೆಪ್ಪ ಅಂದ್ರೆ ಅವ್ರು ಅಂದ್ರೆ ಅವ್ರು ಇದಕ್ಕೆ 1 ತರೋದು. ಆ ಹಗ್ಗಕ್ಕೆ ರೊಕ್ಕ ಎಷ್ಟದ ಅಂದ್ರೆ 1 ರೂಪಾಯಿ ಐತೆ ಅಂದ್ರೆ 1 ರೂಪಾಯಿ ತರೋದು, 100 ರೂಪಾಯಿ ಆಗ್ತಾಯಿದೆ ಮತ್ತೆ ಕೊಟ್ಟಬಾ ಅಂತ ಲಿಂಗಯ್ಯನ ಕಳಿಸಿದ್ರಿ ಅವರು. ತಾಯಂದಿರೆ, ನಿಮ್ಮ ಮನೆಯೊಳಗೆ ಯಜಮಾನ್ರು ಮುಂಜಾನೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದಾಗ ಎಷ್ಟು ಕಾಯಕ ಮಾಡಿದ್ರೆ ನೀವು ಅಷ್ಟೇ ತಂದ್ರೇನ್ರಿ ಅಂತ ತಿಳ್ಕೊಂಡು ತಾಯಿ ಒಬ್ಬಳು ಪ್ರಜ್ಞಾವಂತಿಕೆಯಿಂದ ಒಂದು ಮನೆಯೊಳಗೆ ತಯಾರಾಗಿಬಿಟ್ಲು ಅಂದರೆ ಕೆಲವೇ ವರ್ಷಗಳಲ್ಲಿ ಭಾರತದಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಹೋಗಿಬಿಡ್ತದೆ. ನಿಮ್ಮದು ಯಾದಿ ದೊಡ್ಡದಾವ. ದೀಪಾವಳಿ ಬತ್ತಂದ್ರೆ ಕಾಂಜೀವರಂ ಯಾವ ನನಗೆ ಗೊತ್ತಿಲ್ಲ ಬಿಡ್ರಿ. ನಮಗೆ ಹೆಂಗೆ ಗೊತ್ತಾಗೋದು? ಅದು ಗೊತ್ತಾಗಂಗಿಲ್ಲ. ಯಾವುದ್ಯಾವುದೋ ಬರ್ತಾವ ಕಾಂಜೀವರಂ ಸೀರೆ, ನನಗೆ ಅದು ಬೇಕು ನೋಡ್ರಿ ಅಂತ ನೀವು ಅಂತೀರಿ. ಹಂಗೆ ಮತ್ತೇನೋ ಬಂತಂದ್ರೆ ಬಂಗಾರ ಬೇಕಂತೀರಿ. ಈಗ ಬಂಗಾರ ಅಂದ್ರೆ ಇದು ದಸಕ್ಕಂತತಿ ಈಗ ಎಲ್ಲರದು. 1,00,000 ರೂಪಾಯಿ ದಾಟಿ ಹೊಂಡಿತ್ರಿ ಅದು. ನಮಗಿದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಮನೆಯೊಳಗಿರುವಂಥ ನಮ್ಮವ್ವ ಒಬ್ಬಕ್ಕೆ ಶಾನೆ ಆಗಿ ಬಿಟ್ಟಳು ಅಂತಂದ್ರೆ ಭ್ರಷ್ಟಾಚಾರ ಹೋಗಿಬಿಡ್ತದೆ. ಎಷ್ಟು ಭ್ರಷ್ಟಾಚಾರದ ಗೊತ್ತದೆ ನಿಮಗೆ? ನೀವು ಆಶ್ಚರ್ಯ ಪಡ್ತೀರಿ ಎಷ್ಟು ಭ್ರಷ್ಟಾಚಾರ ಅಂದರೆ. ಯಾವ ಸಂದರ್ಭದೊಳಗೆ ಅವ್ರು ಹೇಳಿದ್ರು ನೋಡ್ರಿ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕಾಂಚಾನ ನೋಡ್ರಿ ತಕ 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 ಕುಣಿಯಾಕತ್ತದ. ಇವತ್ತು ನಾವು ಮತ್ತು ಮನುಷ್ಯರು ಭಾಳ ಚೀಸ್ ಅದೀವ್ರ. ನೀವು ರೊಕ್ಕ ಇದ್ದವ್ರಿಗೆ ಎಷ್ಟು ಗೌರವ ಕೊಡ್ತೀರಿ, ಜ್ಞಾನ ಇದ್ದವ್ರಿಗೆ ನೀವು ಗೌರವ ಕೊಡಂಗಿಲ್ಲ. ನೀವು ಭಾಳ ಶಾಣೆ ಅದೀರಿ. ಕಟ ಅರ್ಬಿ ಹಾಕ್ಕೊಂಡು ಕೋಟು ಬೂಟು ಸೂಟು ಹಾಕ್ಕೊಂಡು ಬಂದ್ರಂದ್ರೆ ಅವಂಗೆ 4 ಅಕ್ಷರ ಬರಲಿಲ್ಲ ಅಂದರು ನಮಸ್ಕಾರ ರೀ ಸಾಹೇಬ್ರ. ಹರಕೆ ಅರಿವಿ ಹಾಕ್ಕೊಂಡು ಶರಣರು ಬಂದರು ಅಂದರೆ ಯಾರೋ ಏನೋ. ಇದು ನೋಡ್ರಿ ನಮ್ಮ ತಲೆಯೊಳಗೆ ತುಂಬಿದ್ರು ಹಿಂಗೆಲ್ಲ. ನಮ್ಮ ತಲೆಯೊಳಗೆ ಇದನ್ನೆಲ್ಲ ತುಂಬಿದ್ರು. ಚಲೋ ಬಟ್ಟೆ ಹಾಕ್ಕೊಂಡು ಬಿಟ್ರೆ ಸಾಕು, ನೀ ಏನು ಬೇರೆ ವಿಚಾರ ಮಾಡೋದು ಬೇಡ. ನಮ್ಮ ಶರಣರು ಇದನ್ನು ಒಪ್ಪಂಗಿಲ್ಲ. ಮನೆ ನೋಡ ಬಡವರು, ಮನ ಸಂಪನ್ನರು.
ಮನಿ ಭಾಳ ಸಣ್ಣದದ, ಆದ್ರೆ ಅವ್ರ ಒಳಗಡೆ ಇರುವಂಥ ಜ್ಞಾನ ಏನೈತಲ್ಲ ಅದು ಭಾಳ ದೊಡ್ಡ ಮಟ್ಟಕ್ಕದ ಅಂತ ನಮ್ಮ ಶರಣರು ಎತ್ತರಿಸಿದ್ರಿ, ಎಲ್ಲರನ್ನೂ ಎಬ್ಬಿಸಿದ್ರಿ ಅವ್ರು. ಬಸವಣ್ಣನವ್ರ ಮನಸ್ಸು ಹೆಂಗಿತ್ತು ಅಂದ್ರೆ, ಅಲ್ಲಿ ಮೊದಲಿಗೆ ನೀವು ಕೇಳಿದ್ರಿ ಮೋಳಿಗೆ ಮಾರಾಯಣವ್ರ ಮನೆಗೆ ಜಂಗಮನ ವೇಷದೊಳಗೆ ಹೋಗಿ ಅಲ್ಲಿ ಸುಮ್ಮನೆ ಉಂಡು ಬರ್ಬೇಕು ಬೇಡ್ರಿ, ಚಿಕ್ಕಾಪಟ್ಟಿ ಬಂಗಾರದ ನಾಣ್ಯಗಳನ್ನ ಇಟ್ಟು ಬಂದಾರ. ಇಲ್ಲಿ ಇವು ನಮ್ಮ ನುಲಿ ಚಂದಯ್ಯನವ್ರು ಹಗ್ಗ ಎಲ್ಲ ಹೊಸದು ಇಟ್ಟಾರ, ಅವನು ಮಾರ್ಕೊಂಡು ಬಾ ಅಂತ ತಿಳ್ಕೊಂಡು ಲಿಂಗಯ್ಯ ಕಳಿಸಿದ್ರೆ ಅವ್ನು 1 ರೂಪಾಯಿ ಕೊಟ್ಟು ಒಂದು ಹಗ್ಗ ತೊಗೊಳೋದು ಬಿಟ್ಟು 100 ರೂಪಾಯಿ ಕೊಟ್ಟು ತೊಗೊಂಡ್ರೆ ಇದನ್ಯಾಕ ತಂದೆ ಅಂತ ಮಾತು ಕಳಿಸಿದ್ರು ಅವರು. ಹಿಂಗೆ ನೋಡ್ರಿ ನೀವು ಯಾರ್ಯಾರು ಶರಣರ ಕಷ್ಟದೊಳಗದಾರ ಅಂತಾರ ಅವ್ರ ಸಲುವಾಗಿ ಮಿಡಿತಾ ಇತ್ತು ಬಸವಣ್ಣನವ್ರ ಹೃದಯ. ಯಾಕಂದ್ರೆ ಅವ್ರ ಬೆನ್ನಿ ಅಂತ ಹೃದಯ, ಅವರು ತಾಯಿ ಹೃದಯ ಬಸವಣ್ಣ ಅಂದ್ರೆ. ಇಲ್ಲಿಯೂ ಹಂಗ ಆಯ್ತು ರೀ, ಸಿಕ್ಕಾಪಟ್ಟಿ ಸುರುವಿ ಬಿಟ್ಟಾರ ರೆಕ್ಕಿ ಅಲ್ಲ. ಮಾರಾಯಣವ್ರು ಏನು ವಿಚಾರ ಮಾಡಿದ್ರು ಅಂದರೆ, ಅಕ್ಕಿ ಭಾಳದವ ಅಂದ್ರೆ ಯಾಕೆ ತೊಗೊಂಡು ಹೋಗಬಾರ್ದು, ಅದು ಬಸವಣ್ಣನವರು ಆಶೀರ್ವಾದ ಮಾಡ್ಯಾರ, ಕಾಯಕ ಮಾಡಂತ ತಿಳ್ಕೊಂಡು ಹೇಳ್ಯಾರ, ಹಂಗೆ ಬಿಟ್ಟು ಹೋದ್ರೆ ಮತ್ತೆ ಇವೆಲ್ಲ ಹಿಂಗೆ ಹಾಳಾಗಿ ಹೋಗ್ತಾವ ಅಂತ ತಿಳ್ಕೊಂಡು ತುಂಬ್ಕೊಂಡು ಬಂದ್ರಿ ಅವ್ರು. ಬಂದ ತಕ್ಷಣ ಚಾಲೋ ಮಾಡಿದ್ರಿ ಅವ್ರು, ಹೋಮ್ ಮಿನಿಸ್ಟ್ರು ಅವ್ವಾರು ಚಾಲೋ ಮಾಡಿಬಿಟ್ರು. ಯಾಕೆ ಅಕ್ಕಿ ಇಷ್ಟು ತಂದ್ರಿ? ನಾ ಯಾಕೆ ಈ ತಾಯಂದ್ರ ಬಗ್ಗೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಒಬ್ಬ ತಾಯಿ ಮನೆಯೊಳಗೆ ಸಮರ್ಥವಾಗಿ ಚಿಂತನೆಯನ್ನು ಮಾಡ್ಕೋತ ಕೂತು ಬಿಟ್ಲು ಅಂತಂದ್ರೆ ಆ ಮನೆಯೇ ಮಹಾಮನೆ ಆಗ್ತದೆ, ಎಲ್ಲವೂ ಕೂಡ ಅದ್ಭುತವಾಗಿ ನಡೀತದೆ. ಸಿಕ್ಕಾಪಟ್ಟಿ ಅಕ್ಕಿ ತೊಗೊಂಡು ಬಂದ್ರಲ್ರಿ, ಭಾಳ ಚಲೋ ಆತು ಬರ್ರಿ ಅಂತ ತಿಳ್ಕೊಂಡು ಹಿರಿ ಹಿಗ್ಲಿಲ್ರಿ ಅವರು. ವಚನ ಬರೆದ ಬಿಟ್ರು ಅವರು ಅಂತ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆ ನಿಮ್ಗ್ಯಾಕೆ ಬತ್ರಿ ಯಜಮಾನ್ರಿ? ರೋಷ ಅನ್ನುವುದು ಯಮದೂತರಿಗೆ ಇರಬೇಕು, ಅಜಾತರಿಗೆ ಇರಬಾರದು. ಈ ಸಕ್ಕಿಗಾಸಿ ನಿಮಗೇಕೆ? ಇದು ದೇವರು ಒಪ್ಪಂಗಿಲ್ಲ ಇದಕ್ಕೆ. ಗಂಡನ ಹೆಸರನ್ನು ಅಂಕಿತ್ ನಾಮ ಮಾರಯ್ಯ ಪ್ರಿಯ, ಗಂಡ ಅಲ್ಲ ಅವನ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಇದು ಹೊರಗಾಗ್ತದೆ, ಕಾಯಕದಿಂದ ಹೊರಗಾಗ್ತದೆ. ಇದು ಸಲ್ಲಂಗಿಲ್ಲ. ಇಷ್ಟ್ಯಾಕೆ ಅಕ್ಕಿ ತಂದ್ರೆ ನೀವು ಅಂತ ತಿಳ್ಕೊಂಡು ಅಂದಾಗ ಒಮ್ಮೆ ಆಶ್ಚರ್ಯಚಕಿತ ಆಗಿಬಿಟ್ರಿ ಮಾರಯ್ಯ. ಯಾಕೆ ಆಶ್ಚರ್ಯಚಕಿತ ಆಗಿಬಿಟ್ಟ ಅಂದರೆ, ಖುಷಿ ಪಡ್ತಾಳಂತ ತಿಳ್ಕೊಂಡು ನಾ ಬಂದ್ರೆ ನನ್ನ ತಿರುಗಾಡಕತ್ತಾಳಿಕ್ಕಿ, ನನಗೆ ಬುದ್ಧಿ ಹೇಳಕತ್ತಾಳ. ಇಷ್ಟು ಅಕ್ಕಿ ತರಬಾರ್ದು ತನ್ನ ಅಂತಂದ್ರು, ಇಷ್ಟು ತರಬಾರ್ದಾಗಿತ್ತು. ಇದ್ಯಾಕೆ ನಿಮಗೆ ಆಸೆ ಬಂತು? ಈ ಆಸೆ ಯಾಕೆ ನಿಮಗೆ ಬಂತು? ಬಸವಣ್ಣನವರ ಸಾನ್ನಿಧ್ಯದೊಳಗಿರುವಂತಹ ಶರಣರಿಗೆ ಆಸೆ ಇರಬಾರದು. ನೀವಿಷ್ಟು ಅಕ್ಕಿ ತೊಗೊಂಡು ಬಂದಿರಿ ಅಂದ ಮೇಲೆ ನಿಮ್ಮೊಳಗೆ ಆಸೆ ಹುಟ್ಕೊಂಡದ ಅಂದಂಗಾಯ್ತು. ಈ ಆಸೆ ಹುಟ್ಕೊಂತು ಅಂತಂದ್ರೆ ನೀವು ಶಿವಭಕ್ತರಲ್ಲ. ಅರಸರಿಗಿರ್ತದೆ ಆಸೆ ಅನ್ನೋದು. ನೋಡ್ರಿ ನೀವು ಅರಸರಿಗೆ ಹೆಂಗಿರ್ತದೆ, ಅವ್ರ ಸಾಮ್ರಾಜ್ಯ ಎಷ್ಟಿರ್ತದೆ ಅಷ್ಟ್ರ ಖುಷಿ ಇರಂಗಿಲ್ಲ ರೀ. ಅವ್ರು ಮತ್ತೊಂದು ಸಾಮ್ರಾಜ್ಯ ತೊಗೋಬೇಕಂತಾರೆ. ಅಲ್ಲಿ ಹೋದ್ರಂದ್ರೆ ಅಲ್ಲಿ ಖುಷಿ ಇರ್ತಾರಂತೀರಿ, ಮತ್ತೆ ಮಗ್ಗಲಿದ್ದು ತೊಗೋಬೇಕಂತಾರೆ. ಎಲ್ಲಿ ಗ್ರೀಕ್ ದೇಶ, ಎಲ್ಲಿ ಭಾರತ ದೇಶ, ಅಲ್ಲಿಂದ ಇಲ್ಲಿ ಬಂದಾನ್ರಿ ಅವ ಅಲೆಕ್ಸಾಂಡರ್. ಇಲ್ಲಿದೆಲ್ಲ ತೊಗೊಂಡು ಹೋಗ್ಬೇಕಂತ ಯಾವಾಗ ಹೋದಾನ್ರಿ ಅವ. ಇವತ್ತು ನೋಡ್ರಿ ನೀವು ಅನಿಲ್ ಅಂಬಾನಿ ಅವರು, ಮುಖೇಶ್ ಅಂಬಾನಿ ಅವರು ಆರಾಮದಾರ ಅಂತೀರೇನ್ರಿ ನೀವು? 2 ಲಕ್ಷ ಕೋಟಿ ರೂಪಾಯಿಯನ್ನು ಹೆಂಗೆ 4 ಲಕ್ಷ ಕೋಟಿ ರೂಪಾಯಿ ಮಾಡ್ಬೇಕಂತ ವಿಚಾರ ಮಾಡಕತ್ತಾರ್ರಿ ಅವರು. ನಮ್ಮ ಶರಣರು ಹಂಗಲ್ರಿ. 1,000 ರೂಪಾಯಿ ರೊಕ್ಕದಾವಂದ್ರೆ ಅವ್ರು ಆರಾಮದಾರ್ರಿ ಅವರು. ಯಾಕಂದ್ರೆ ಸುಖ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಹಣದಲ್ಲಿ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಹಣದಲ್ಲಿ ಇಲ್ಲ, ಅದು ಮನೆಯಲ್ಲಿ ಇಲ್ಲ. ದೊಡ್ಡ ದೊಡ್ಡ ಮನೆ ಕಟ್ಟಿದವರೆಲ್ಲ ಆರಾಮದಾರ ಅಂತ ನೀವು ತಿಳ್ಕೊಂಡಿದ್ರಂದ್ರೆ ಅದು ತಪ್ಪು ಕಲ್ಪನೆ. ಅದು ದೊಡ್ಡ ಮನೆಯೊಳಗನ ಅಶಾಂತಿ ಅನ್ನುವಂಥದ್ದು ದೊಡ್ಡ ಪ್ರಮಾಣದೊಳಗಿರ್ತದೆ. ನಮಗೆ ನೋಡ್ರಿ 10,000 ರೂಪಾಯಿ ಕಟ್ಟಕ್ಕಾಗಂಗಿಲ್ಲ EMI. ಮುಖೇಶ್ ಅಂಬಾನಿ ಅವರು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರ್ಬೇಕ್ರಿ ಅವರು. ನಮ್ಮಂಥವ್ರನ್ನ ಬಿಡ್ತಾರೋ, ನಮ್ಮಂಥವ್ರನ್ನ ಹಿಡಿತಾರೋ ಅಂಥವ್ರನ್ನ ಬಿಡ್ತಾರೆ. ನೀವೆಲ್ಲ ನೋಡಕತ್ತೀರಿ ಟಿ ವಿ ಒಳಗೆಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟಿ ಲಕ್ಷ ಕೋಟಿ ಸಾಲ ಮಾಡೆಲ್ಲ ಬರ್ರಂತ ಹೋಗಿ ಹೊರದೇಶದಾಗ ಕೂತು ಬಿಡ್ತಾರ. ಇಲ್ಲಿ ಸಣ್ಣ ಸಾಲ ಮಾಡಿದವರೆಲ್ಲ ಹಿಡ್ಕೊಂಡು ಕೊಂಡಿರುವಂಥ ಒಂದು ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದು ಬೇರೆ ವಿಷಯ. ನಮ್ಮ ಶರಣರು ಹೇಳ್ತಾರ, ಆಸೆ ಅನ್ನೋದು ಅರಸರಿಗಿರಬೇಕು, ನಮಗಿರಬಾರ್ದು, ಶಿವಭಕ್ತರಿಗಿರಬಾರ್ದು. ನಾವು ಎಷ್ಟು ಸಿಗ್ತೈತಲ್ಲ ಅಷ್ಟರೊಳಗನ ಆರಾಮಿರ್ಬೇಕು ನಾವು, ನಮಗೇನದು ಜರುರತ್ತಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಇದನ್ನು ಏನು ಮಾಡೋದು ಅಂತ ತಿಳ್ಕೊಂಡಂದ್ರು. ಹೌದು, ಇದನ್ನು ಏನು ಮಾಡೋದು? 2ನೇದು ಇಡೂನು, ಈ ಅಕ್ಕಿ ಇಷ್ಟು ತೊಗೊಂಡು ಬಂದ್ರಲ್ಲ, ಇದು ಒಂದು ಮನಸ್ಸಿನಿಂದ ತೆಗೆದುಕೊಂಡು ಬಂದರು ಏನು ಇಮ್ಮನದಿಂದ ತೆಗೆದುಕೊಂಡು ಬಂದಿರೋ ಅಂತ ಕೇಳಿದ್ರು. ನೋಡ್ರಿ, ಒಮ್ಮನದಿಂದ ತೆಗೆದುಕೊಂಡು ಬಂದಿರೋ ಏನು ಇಮ್ಮನದಿಂದ ತೆಗೆದುಕೊಂಡು ಬಂದಿರೋ, ಏನು ಬಸವಣ್ಣನವರ ಅನುಮಾನದಿಂದ ತೆಗೆದುಕೊಂಡು ಬಂದಿರೋ, ಇದನ್ನು ಮೊದಲು ಹೇಳ್ರಿ ಅಂದರು. ಇದೊಳೆ ಭಾಳ ಮಜಬೂತಾದ ಮಾತ್ರಿ ಇದು. ಒಂದ ಮನಸ್ಸಿನಿಂದ ನೀವೇನಾದರೂ ತೆಗೆದುಕೊಂಡು ಬಂದ್ರಿ ಅಂದರೆ ನಿಮ್ಮಲ್ಲಿ ದೋಷ ಐತದು. ಇಮ್ಮನಸ್ಸಿನಿಂದ ತಂದ್ರಿ ಅಂದರೆ ಆಸೆಗೊಳಪಟ್ಟು ನೀವು ತಂದಿರಿ.
ಇನ್ನೊಂದು ಇದ್ರೊಳಗೆ ಸಾಧ್ಯತೆ ಏನದ ಅಂದ್ರೆ ಬಸವಣ್ಣನವ್ರಿಗೆ ಅನುಮಾನ ಬಂದದ. ಏನು ಅನುಮಾನ ಬಂದದ ಅಂದ್ರೆ ನಾವು ಕಾಯಕ ಮಾಡಾಕತ್ತಿಲ್ಲ, ಅಥವಾ ಕಾಯಕ ಮಾಡಿದ್ರೂ ಕೂಡ ನಮಗೆ ಹೊಟ್ಟೆ ತುಂಬ ಅಕ್ಕಿ ಸಿಗಾಕ ತಯಾರಿಲ್ಲ ಅನ್ನುವಂಥದ್ದು ಅವ್ರಿಗೆ ಅದು ಭ್ರಮ ಆಗಿರಬೇಕು ಬಸವಣ್ಣನವ್ರಿಗೆ. ಇದನ್ನು ಹೇಳಕತ್ತಾಳ್ರಿ ಯಾರು? ಲಕ್ಕಮ್ಮ ಹೇಳಕತ್ತಾಳೆ ಈ ಮಾತನ್ನ. ಬಸವಣ್ಣನವ್ರಿಗೆ ಅನುಮಾನ ಬಂದಿರಬೇಕು, ಅವರಿಗೆ ನಮ್ಮ ಬಗ್ಗೆ ಸಂಶಯ ಬಂದಿರಬೇಕು. ಅದಕ್ಕೆ ನೀವೊಂದು ಮಾತು ನೀವೊಂದು ನಾ ಹೇಳಿದಂತೆ ನೀವು ಕೇಳಬೇಕಂತ. ಏನು ಹೇಳುವ ಅಂದ್ರೆ, ಈ ಅಕ್ಕಿ ಹೋಗಿ ಅಲ್ಲೇ ಸುರುವ್ರಿ, 1,96,000 ಗಣಗಳಿಗೆ ಏನೈತಲ್ಲ ಎಲ್ಲರನ್ನೂ ಪ್ರಸಾದ ಕರ್ಕೊಂಬರ್ರಿ ಅನ್ಲಕ್ಕೆ. ಅಲ್ಲ, ತಂದಿದ್ದ ಹಿಡಿ ಅಕ್ಕಿ ತಂದಿನಿ, ಎಲ್ಲರನ್ನೂ ಪ್ರಸಾದ ಕರ್ಕೊಂಡು ಬಾ ಅಂತ ಹೆಂಗಿದು? ನಾ ಹೇಳ್ತೀನಿ ಕರ್ಕೊಂಬರ್ರಿ ಅಂದರು. ಎಲ್ಲ ಶರಣರಿಗಿದು ಸುದ್ದಿ ಎಲ್ಲ ಮುಟ್ಟಿತು ನೋಡ್ರಿ, ಎಲ್ಲ ಕಡೆಗೂ ಸುದ್ದಿ ಮುಟ್ಟಿತು. ಒಂದಿಷ್ಟು ಅಕ್ಕಿ ಒಳಗೆ ಹೆಂಗೆ ಎಲ್ಲರಿಗೂ ಪ್ರಸಾದಕ್ಕೆ ನೀಡಬಹುದು ಅಂತ ತಿಳ್ಕೊಂಡು ಎಲ್ಲರೂ ಬಹಳ ಆಶ್ಚರ್ಯಚಕಿತರಾಗಿ ನೋಡ್ತಿದ್ರು. ಸ್ವಲ್ಪ ಅಕ್ಕಿಯೊಳಗೆ ಬಂದಿರುವಂತಹ ಎಲ್ಲ ಅಮರಗಣಗಳಿಗೆ ಮಹಾಪ್ರಸಾದವನ್ನು ನೀಡಿ ಎಲ್ಲರನ್ನ ಸಂತೃಪ್ತಿಪಡಿಸಿರುವಂತಹ ತಾಯಿ ಯಾರು ಅಂದರೆ ಆಯ್ದಕ್ಕಿ ಲಕ್ಕಮ್ಮನವರು ಅಂತೇಳಿ. ಇದನ್ನು ನಾವು ಶಬ್ದಶಃ ತಗೊಳ್ಳೋದು ಬಿಡೋದು ಎರಡನೇ ವಿಷಯ ಆಯಿತು. ಇದರ ಅರ್ಥ ಎಲ್ಲರೂ ಈ ಒಂದು ಅವರಲ್ಲಿರುವಂತಹ ಆತ್ಮಶಕ್ತಿಗೆ, ಅವರಲ್ಲಿರುವಂತಹ ವೈರಾಗ್ಯಕ್ಕೆ ಎಲ್ಲರಿಗೂ ಖುಷಿಯಾಗಿರ್ಬೇಕು, ಅವ್ರು ಸಂತೃಪ್ತಿ ಆಗಿರ್ಬೇಕು ಬಿಡ್ರಿ ಅವರು. ಮತ್ತು ನಾವು ಮಹಾಭಾರತದ ಕತೆ ಕೇಳ್ತೀವಲ್ಲ, ಅದು ಅಕ್ಷಯ ಪಾತ್ರೆ ಇತ್ತು, ಅಕ್ಷಯ ಪಾತ್ರೆಯಿಂದ ಎಲ್ಲರೂ ಉಂತಿದ್ರು ಅಂತ ತಿಳ್ಕೊಂಡು ಅದನ್ನು ಕೇಳಿ ನಾವು ಹ್ಞೂ ಅಂತೀವಿ. ಇದಕ್ಕೂ ಹ್ಞೂ ಅನ್ನಬೇಕಲ್ಲ, ಇಲ್ಲಿ ಒಂದು ಏನಾರ ಶಕ್ತಿ ಬಂದಿರಬೇಕಲ್ಲ. ಹೀಗಾಗಿ ನಮ್ಮ ಶರಣರು ಏನಾದರೂ ತಪ್ಪಿ ನಡೆದಾಗ ಹೆಂಡತಿಯಾಗಿರುವಂತಹ ಶರಣೆಯರೇನಿದ್ರಲ್ಲ ಅವರನ್ನು ಕಿವಿ ಹಿಡಿದು ತಿದ್ದುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ರು. ಎಂತೆಂಥ ವಚನಗಳನ್ನು ಬರೆದಾರಂತೀರ ನೀವು? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ದ್ರವ್ಯದ ಕೇಡು ಕೇಡು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಅರಿವಿಂಗೆ ಹಾನಿ, ಅರಿವಿಂಗೆ ಹಾನಿ, ಅರಿವಿಂಗೆ ಹಾನಿ, ಅರಿವಿಂಗೆ ಹಾನಿ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ದ್ರವ್ಯದ ಕೇಡು, ದ್ರವ್ಯದ ಕೇಡು. ಹೊಲದೇಟಾಗಿ ಅನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ. ಕೊಡದೇಟಾಗಿ ಅನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿವಡಿದು ಮುಂಬಾದಲ್ಲಿ, ದೃಢವಿಲ್ಲದ ಭಕ್ತಿ ಅಡಿವಡಿದು ಮುಂಬಾದಲ್ಲಿ ಸುಜಲವಾ ತುಂಬಿ ತಂದೆ, ಸುಜಲವಾ ತುಂಬಿ ತಂದೆ. ಮಾರಯ್ಯ ಪ್ರಿಯ, ಮಾರಯ್ಯ ಪ್ರಿಯ, ಮಾರಯ್ಯ ಪ್ರಿಯ, ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗವ, ಅಮರೇಶ್ವರ ಲಿಂಗವ. ಮುಟ್ಟದ ಭಕ್ತಿ, ಮುಟ್ಟ
ಮುಟ್ಟದ ಭಕ್ತಿ ಮುಟ್ಟದ ಭಕ್ತಿ ಮುಟ್ಟದ ಭಕ್ತಿ ಅಮರೇಶ್ವರ ಲಿಂಗವ ಅಮರೇಶ್ವರ ಲಿಂಗವ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಮುಟ್ಟದ ಭಕ್ತಿ ಮುಟ್ಟದ ಭಕ್ತಿ ಮುಟ್ಟದ ಭಕ್ತಿ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢಭಕ್ತಿ ಇಲ್ಲದೆ ನೀನು ಭಕ್ತಿಯನ್ನು ಮಾಡಿಬಿಟ್ಟಿ ಅಂದರೆ ತಳ ಗಟ್ಟಿ ಇರಲಾರ್ದಂತಹ ಗಡಿಗೆಯೊಳಗೆ ಎಷ್ಟು ನೀರು ತುಂಬಿದ್ರೂ ಏನಾಗುವುದದ ಅನ್ನೋದು ಈ ವಚನದ ತಾತ್ಪರ್ಯ. ಇದಕ್ಕೆ ಲೆಕ್ಕಮ್ಮ ಭಾಳ ಚಂದ ಇನ್ನೊಂದು ಕಡೆ ಹೇಳ್ತಾಳೆ, ಚಿತ್ತವನ್ನು ಶುದ್ಧಿಯಾಗಿಟ್ಟುಕೊಂಡು ನೀವು ಕಾಯಕವನ್ನು ಮಾಡಿದ್ರಿ ಅಂದರೆ ಏನಾಗ್ತದೆ, ಚಿತ್ತ ಶುದ್ಧಿ ಇಲ್ಲದೆ ಕಾಯಕವನ್ನು ಮಾಡಿದ್ರಿ ಅಂದರೆ ಏನಾಗ್ತದೆ. ನೀವು ಚಿತ್ತ ಶುದ್ಧಿ ಇಲ್ಲದೆ ನೀವು ಏನಾದರೂ ಕೆಲಸ ಮಾಡಿದಿರಿ ಅಂತಂದ್ರೆ ಅಲ್ಲಿ ಬಡತನ ಅದ. ಚಿತ್ತ ಶುದ್ಧಿ ಇಟ್ಟುಕೊಂಡು ನೀವು ಕಾಯಕವನ್ನು ಮಾಡಿದಿರಿ ಅಂದ್ರೆ ಎಲ್ಲಿ ನೋಡಿದ್ರೂ ಕೂಡ ಲಕ್ಷ್ಮಿ ನಿಮಗೆ ಕಾಣಿಸ್ತಾಳ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದ್ರೆ ಏನ್ರಿ? ಗೃಹಲಕ್ಷ್ಮಿ, ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ. ಎಲ್ಲ ನಿಮ್ಮದೇ ನೋಡ್ರಿ ಸುದ್ದಿ, ಅವ್ವಾರ್ದ ಎಲ್ಲ ಸುದ್ದಿ. ಈಗ ಲಕ್ಷ್ಮಿ ಕಾಣ್ತಾಳ ಅಂದ್ರೆ ಸಂಪತ್ತು ಸಿಗ್ತದೆ ಅಂತ ಅರ್ಥ ಆದ್ರಿ. ಅದು ಎಷ್ಟು ಚಂದ ಚಂದ ವಚನಗಳು, ನೀವು ಭಾಳ ವಚನಗಳು ಸಿಕ್ಕಿಲ್ರಿ ಇವರು. ಹಂಗೆ ನೋಡಿದರೆ ಎಲ್ಲ ವಚನಗಳು ಏನಾದರೂ ಸಿಕ್ಕಿತ್ತು ಅಂದ್ರೆ ಏನಾಗಬಾರ್ದು ಹೇಳ್ರಿ ನೀವು. ಅಲ್ಲಮ ಪ್ರಭುದೇವರು ಒಬ್ಬರ 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿ ತೆನ್ನಮನ ಅಂತ ಹೇಳ್ಯಾರ್ರಿ ಅವರು. 160 ಕೋಟಿ ವಚನ ಅಲ್ಲಮ ಪ್ರಭುದೇವರು ಒಬ್ಬರ ಬರೆದಾರ. ಈಗೆಲ್ಲ ಶರಣರ ವಚನಗಳನ್ನು ನಾವು ಎಲ್ಲವನ್ನು ಕೂಡಿಸಿದಾಗ 23,000 ವಚನ ಆಗುವಲ್ಲವ್ರಿ. ಅವೆಲ್ಲ ಸಿಕ್ಕಿತ್ತು ಅಂದ್ರೆ ಏನಾಗ್ಬೋದಾಗಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡಿದ್ರೆ ನಿಜಕ್ಕೂ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಅಂತಾಳ, ನಾವು ಚಿತ್ತಶುದ್ಧಿಯಿಂದ ಮಾಡುವಂತಹ ಕೆಲಸ ಕಾಯಕವಾಗಿರೋಣದರಿಂದ ನಮಗೆ ಎಲ್ಲಿ ನೋಡಿದ್ರು ಸಂಪತ್ತದ. ಚಿತ್ತಶುದ್ಧಿ ಇರಲಾರ್ದೆ ನೀವು ಮಾಡಿಬಿಟ್ರಿ ಅಂತಂದ್ರೆ ನಿಮಗೆ ಬಡತನ ಇರ್ತದೆ. ಅದೆಂಥ ಬಡತನ ಅಂದರೆ ಈ ಹೊರಗಿನ ಬಡತನ ಆದರೆ ಇದು ಒಂದೆಲ್ಲ ಒಂದಿನ ಹೋಗಬಹುದು. ಆತ್ಮದಕ್ಕೆ ಸಿಗುವಂತಹ ಸಿರಿತನ ಏನೈತಲ್ಲ ಅದು ಸಿಗಲಿಲ್ಲ ಅಂದರೆ ಏನು ಮಾಡೋದು ಅದ. ಹಿಂಗೆ ಇವರಿಬ್ಬರು ಬಹಳ ಚಂದ ಬದುಕಿದ್ರು ಅನ್ನುವಂಥ ಚರಿತ್ರೆಯನ್ನು ನಾವು 12ನೇ ಶತಮಾನದ ಕಲ್ಯಾಣದ ಶರಣರ ಒಂದು ಪಂಕ್ತಿಯಲ್ಲಿ ಇವರನ್ನು ನಾವು ಸೇರಿಸ್ತೀವಿ ಅಂದರೆ ಇವತ್ತಿಗೂ ಕಾಯಕ ಅನ್ನುವಂಥ ವಿಷಯ ಬಂತು ಅಂತಂದರೆ ನಾವು ಮಾರಯ್ಯನವರ ವಚನವನ್ನು ಉದಾಹರಣೆಯಾಗಿ ನಾವು ನೀಡ್ತೀವಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಅವರ ವಚನವನ್ನು ಬರೆದಾರ ಅಂತ ತಿಳ್ಕೊಂಡು ಹೇಳ್ತೀವಿ. ಇವ್ರದ್ದು ಚಿಂತನೆ ಹಿಂಗೆ ಇತ್ತು. ಮತ್ತು ಎಲ್ಲ ಶರಣರು ಹಿಂಗೆ ಇದ್ರೆ ತಿಳ್ಕೊಬೇಡ್ರಿ ನೀವು. 12ನೇ ಶತಮಾನದೊಳಗೆ ಶರಣರು ಒಂದು ಕಡೆಗೆ, ಶರಣೀಯರು ಒಂದು ಕಡೆಗೆ. ಅವ್ರು ತಪ್ಪು ಮಾಡ್ರಿ ಇವ್ರು ಹೇಳ್ತಿದ್ರು, ಇವ್ರು ತಪ್ಪು ಮಾಡ್ರಿ ಅವ್ರು ಹೇಳ್ತಿದ್ರು. ಅಲ್ಲಿ ಲಿಂಗ ಭೇದ ಅನ್ನುವಂಥದ್ದು ಇರಲಿಲ್ಲ. ಗಂಡುಮಕ್ಕಳು ಶ್ರೇಷ್ಠರು, ಹೆಣ್ಮಕ್ಳು ಕನಿಷ್ಠರು ಅನ್ನುವಂಥದ್ದು ಇರಲಿಲ್ಲ. ಎಲ್ಲರೂ ಸಮಾನವಾಗಿಯೇ ಇದ್ದರು. ಒಂದಿಷ್ಟು ಮಂದಿ ಶರಣರು ಇದ್ದಿರ್ರಿ ಅಲ್ಲಿ. ಗಟ್ಟಿವಾಳಯ್ಯನಂತ ಶರಣರು ಇದ್ದರು. ಅವ್ರ ಕತೆ ಕೇಳ್ಬೇಕ್ರಿ ನಾವು. ಗಟ್ಟಿವಾಳಯ್ಯನ ಮೂಲ ಎಲ್ಲಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಇವತ್ತಿಗೂ ಸಿಕ್ಕಿಲ್ಲ ಅದು. ಆದರೆ ಕಲ್ಯಾಣದೊಳಗೆ ಭಾಳ ಅಪರೂಪವಾಗಿರುವಂಥ ಶರಣರಿ ಅವರು. ಹಾಡ್ತಾ ಹಾಡ್ತಾ ಶರಣರ ತತ್ವಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಿದ್ರು. ಗಟ್ಟಿವಾಳಯ್ಯನವರು ಮದುವೆ ಆಗಿತ್ತು, ಹೆಂಡತಿ ಮನೆಗೆ ಬಂದಳು. ಆದರೆ ಹೆಂಡತಿ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿಗೆ ಆಕೆ ಬಲಿಯಾಗಿ ಬಿಡ್ತಾಳೆ. ಗಂಡ ಮಾತ್ರ ಅವನಿಗೆ ಶರಣರು ಮಾತ್ರ ಕಾಣ್ತಾ ಇದ್ರು, ಅನುಭವ ಮಾತ್ರ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ಬಿಟ್ಟುಬಿಟ್ರೆ ಅವನು ಸಂಸಾರ ಬೇಡ ಬೇಡ ಅಂದ್ರೆ ಅವ್ರು. ಈ ಸಂಸಾರ ಏನದ ಅಲ್ಲ, ಇದು ಬೇಡ ಬೇಡ ಇದು. ನಾನು ಅದಕ್ಕೆ ಹೇಳಿದೆ, ನಿಮ್ಮದು ಒಂದೇ ರೀತಿ ಇರಬೇಕು ಮನಸ್ಥಿತಿ, ನಿಮ್ಮದು ಒಂದೇ ರೀತಿ ಇರಬೇಕು ಮನಸ್ಥಿತಿ. ಆವಾಗ ಮಾತ್ರ ಉಭಯ ದೃಷ್ಟಿ ಏಕದೃಷ್ಟಿ ಆಗ್ತದೆ. ಅದು ಎರಡು ಕಣ್ಣು ಒಂದೇ ದೃಷ್ಟಿ. ಅದು ಅಲ್ಲಮ ಪ್ರಭುದೇವರು ಭಾಳ ಚಂದ ಹೇಳ್ತಾರೆ, ಎರಡು ಕಣ್ಣುಗಳು ಎರಡಾದ್ರೂ ಕೂಡ ದೃಷ್ಟಿ ಹೆಂಗೆ ಒಂದೇ ಇರ್ತದೆ ಅಲ್ಲ, ಕಾಲುಗಳು ಎರಡಾದ್ರೂ ಕೂಡ ಓಡುವಂಥ ಓಟ ಹೆಂಗೆ ಒಂದೇ ಇರ್ತದೆ, ಕೈಗಳು ಎರಡಾದ್ರೂ ಕೂಡ ಮಾಡುವಂಥ ಮಾಟ ಒಂದೇ ಆಗಿರಬೇಕು. ಆವಾಗ ಅದು ಪರಿಪೂರ್ಣ ಆಗ್ತದೆ ಅಂತ ನಾವೇನು ಹೇಳ್ತೀವಲ್ಲ, ಹಂಗೆ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಅಂತ ತಿಳ್ಕೊಂಡು ಬಿಟ್ರಿ ಅಂದರೆ ಗದ್ಲಕ್ಕೆ ಬೀಳ್ತದೆ. ಬಸವನ್ ಅಂತಾರಲ್ಲ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ,
ಹೆಂಡತಿ ಕೊಂಬುದು ಸುರೆ ಮಾಂಸ. ಹೆಂಗ್ರಿ ಹಿಂಗಾದ್ರೆ ಎತ್ತು ಎರಿಗೆ ಕ್ವಾನ ಕೆರಿಗೆ ಅಂದಂಗೆ ಆಕೈತಿ. ಸಾಕ್ರೆಟಿಸನ ಕಥೆನೂ ಹಿಂಗರಿ. ಅವ ಭಾಳ ದೊಡ್ಡ ಫಿಲಾಸಫರ್. ಆದರೆ ಸಾಕ್ರೆಟಿಸ್ನ ಹೆಂಡತಿ ಜಾಂತಿಫಿ ಏನದಾಳಲ್ಲ, ಭಾಳ ಅಂದ್ರೆ ಭಾಳ ಸಾಕ್ರೆಟಿಸರ್ ಅವರನ್ನು ಗೋಳು ಹೊಯ್ಕೊಳ್ತಾ ಇದ್ಲು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ. ಹಂಗೆ ಗೋಳು ಹೊಯ್ಕೊಂಡಿದ್ದಕ್ಕೆ ನಾ ಇಂಥ ತತ್ವಜ್ಞಾನಿ ಆದ್ನಂತ ಸ್ವತಃ ಬರೀತಾನ್ರಿ ಸಾಕ್ರೆಟಿಸ್ ಒಂದು ಕಡೆಗೆ. ನಾನೇ ಏನಾರೇ ಹೆಚ್ಚು ಕಡಿಮೆ ಆಕೆ ನಾನು ಮೋಹಿಸ್ಕೊಂತ ಪ್ರೀತಿ ಮಾಡ್ಕೊತ ಇದ್ಲು ಅಂದ್ರೆ ಆಕೆ ಮೋಹದೊಳಗನ ಬಿದ್ದು ಬಿಡ್ತಿದ್ನಪ್ಪ. ಹಂಗಾಗಿದ್ದು ಒಂದು ರೀತಿ ನನಗೆ ಚಲೋನ ಆಗೈತೆ ಅಂತಿದ್ರಿ ಅವರು ಸಾಕ್ರೆಟಿಸ್ ಅವರು. ಇಲ್ಲಿ ಗಟ್ಟಿವಾಳೆಯಿಂದ ಒಂದು ಭಾಳ ಚಂದ ಕಥೆ ಅದ. ಹೆಂಡತಿ ಅವನಿಗೆ ತಕ್ಕದಾದ ಹೆಂಡತಿ ಆಗಿರಲಿಲ್ಲ. ಆಕೆಗೆ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ ರೀತಿ ಆಗಿರೋಣದ್ರಿಂದಾಗಿ ಆಕೆಯನ್ನು ಬಿಟ್ಟು ಬಿಡ್ತಾನೆ. ಮತ್ತೊಂದು ಕತೆ ಬರ್ತದೆ, ದಂತಕಥೆಗಳ ಬಗ್ಗೆ ಹೇಳ್ಕೊಂತ ಕೂತ್ರೆ ಅದೇ ಒಂದು ದೊಡ್ಡ ಕತೆ ಆಗ್ತದೆ. ಆಕೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದೊಳಗೆ ಭಾಳ ಚಂದ ಅವರು ಬದುಕ್ತಾರೆ. ಆದ್ರೆ ಭಾಳ ಮಂದಿ ಒಂದಿಷ್ಟು ಮಂದಿ ಕಿಡಿಗೇಡಿಗಳು ಅವ್ರನ್ನ ಕಾಡಬೇಕಂತ ತಿಳ್ಕೊಂಡು ಅವ್ರ ಎದಿ ಮೇಲಿನ ಇಷ್ಟಲಿಂಗವನ್ನು ಕಸ್ಕೊಂಡ್ಬಿಡ್ತಾರೆ. ಇವ್ರು ಗೊಳೋ ಅಂತ ಹೊಳ್ಕೊತ್ಕೊಂಡಿರ್ತಾರೆ, ನನ್ನ ಲಿಂಗ ಕೊಡ್ರಪ್ಪ, ನನ್ನ ಇಷ್ಟಲಿಂಗವನ್ನು ಕೊಡ್ರಪ್ಪ ಅಂತ ತಿಳ್ಕೊಂಡು ಎಷ್ಟು ಕೇಳಿದ್ರು ಕೂಡ ದುರುಳರು ಇಷ್ಟಲಿಂಗವನ್ನು ಕೊಡಲಿಲ್ಲ. ಗಟ್ಟಿವಾಳೆನವ್ರು ಭಾಳ ಅಂದ್ರೆ ಭಾಳ ಸಂಕಟ ಮಾಡ್ಕೊಳಕತ್ರು. ಅವ್ರು ಎಷ್ಟು ತ್ರಾಸು ಮಾಡ್ಕೊಳಕತ್ರು ಅಂದ್ರೆ ಮಹಾಮನೆಯ ಮುಖ್ಯ ದ್ವಾರದೊಳಗನ ಕೂತ್ಕೊಂಡ್ಬಿಟ್ರಿ ಅವ್ರು. ಆ ಕಡೆ ಮಂದಿ ಆ ಕಡೆ, ಈ ಕಡೆ ಮಂದಿ ಈ ಕಡೆ. ಹೆಂಗೆ ಹೋಗ್ರಿ ಹೋಗ್ರಿ ನೋಡಿ, ನಂದು ಇದು ಮೊದಲು ಸಮಸ್ಯೆ ಬಗ್ಗೆ ಏರಿಸ್ರಿ ಅಂದ್ರೆ ಅವ್ರು ಎಲ್ಲರಿಗೂ. ಈ ಸುದ್ದಿ ಬಸವಣ್ಣವ್ರಿಗೆ ಹೋಗಿ ಮುಟ್ಟಿತು, ಏನಾಗಕತ್ತದ ಅಂಥೇಳಿ. ಗಟ್ಟಿವಾಳೆನವರು ಲಿಂಗವನ್ನು ಕೆಲವೊಂದಿಷ್ಟು ಮಂದಿ ಜಂಗಮ ವೇಷವನ್ನು ಧರಿಸಿಕೊಂಡಿರುವಂಥ ಮೂರ್ಖರು ಏನದಾರಲ್ಲ ಅವ್ರು ಕಸ್ಕೊಂಡು ಬಿಟ್ಟಾರ, ಕಪಿಚೇಷ್ಟೆ ಮಾಡಕತ್ತಾರ. ಹೀಗಾಗಿ ಅವ್ರಿಗೆ ಭಾಳ ಸಂಕಟ ಮಾಡ್ಕೊಂಡು ಕೂತ್ಕೊಂಡಾರ. ಹೆಂಗಿದ್ರೆ ನಡ್ರಿ ಹೋಗೇ ಬಿಡೋಣ ಅಂತ ತಿಳ್ಕೊಂಡು ಎಲ್ಲರೂ ಅದನ್ನು ಸಮಸ್ಯೆ ಬಗೆಹರಿಸೋ ಸಲುವಾಗಿ ಬಂದರು. ಅವ್ರು ಕೂತ್ಕೊಂಡಿದ್ರು. ಏನು ಒಂದಿಷ್ಟು ಮಂದಿ ಜಂಗಮ ವೇಷವನ್ನು ಹಾಕಿಕೊಂಡಿರುವಂಥ ದುರ್ಜನರು ಏನಿದ್ರಲ್ಲ, ಲಿಂಗ ಯಾಕೆ ಬೇಕಪ್ಪ ನಿನಗೆ, ಅಲ್ಲೈತ್ ನೋಡು ಗುಂಡ್ಕಲ್ ತಗೋದನಂದ್ರು ಅವ್ರು. ಅದನ್ನ ಲಿಂಗ ಮಾಡಿ ಕಟ್ಕೊ ಅಂದ್ರು ಅವ್ರು. ಹಾಗೇ ಬಿಡ್ಲಿ ಅಂತ ತಿಳ್ಕೊಂಡು ಗಟ್ಟಿವಾಳೆ ಗುಂಡ್ಕಲ್ನ ತೊಗೊಂಡು ಕಟ್ಕೊಂಡ್ಬಿಟ್ರಿ. ಒಂದು ಕತೆ ಭಾಳ ಚಂದ ಅದ. ಇದು ಮುಂದುವರೆದ ಕತೆ ಹೆಂಗದ ಅಂದರೆ, ಇದನ್ನ ಲಿಂಗ ಅಂತ ಯಾಕೆ ನೀನು ಪೂಜೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವರು ಬಹಳ ವ್ಯಂಗ್ಯವಾಗಿ ಎಲ್ಲ ಮೂರ್ಖರು ಮಾತನಾಡುವಂಥ ಸಂದರ್ಭದೊಳಗೆ ನನ್ನ ಶಕ್ತಿಯನ್ನು ನಾನು ಈಗ ತೋರಿಸುವಂಥ ಸಂದರ್ಭ ಬಂತು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಶರಣರು ಬಂದಿದ್ರು. ಆ ಲಿಂಗವನ್ನು ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಯಾವಾಗ ಆ ಲಿಂಗವನ್ನು ಒತ್ತಾಯಪೂರ್ವಕವಾಗಿ ಇಸ್ಕೊಂಡು ಅವ್ರಿಗೆ ಕೊಟ್ಟರಲ್ಲ, ಆ ಸಣ್ಣದಾಗಿರುವಂಥ ಲಿಂಗದೊಳಗೆ ದೊಡ್ಡದಾಗಿರುವಂಥ ಕಲ್ಲು ಹೋಗಿ ಮಾಯ ಆಯಿತು ಅನ್ನುವಂಥ ಒಂದು ಕಥೆಯನ್ನು ಆ ಒಂದು ಗಟ್ಟಿವಾಳೆಯನವರ ಚರಿತ್ರೆಯೊಳಗೆ ನಾವು ಕೇಳ್ತೀವಿ. ಇಂಥ ಶರಣರೆಲ್ಲ 12ನೇ ಶತಮಾನದೊಳಗೆ ಇದ್ರಿ. ಇದನ್ನು ನಿಮ್ಗೆ ಹೇಳಬೇಕಾಗ್ಯದ ನಾನು. ಎಲ್ಲ ಶರಣರು ಆಯ್ದಕ್ಕಿ ಲಕ್ಕಮ್ಮ ಮಾರಾಯನಂಗೆ ಇರಲಿಲ್ಲ. ಒಬ್ರಿಗೊಬ್ಬರು ಬರೋಬ್ಬರ ತಿಳ್ಕೊಂಡು ಒಬ್ರಿಗೊಬ್ರು ಚಲೋ ತಂಗವರು, ನಾನು ನೀನು ಇಬ್ಬರೂ ಕೂಡ ಈ ಜೀವನ ಎತ್ತಿನ ಗಾಡಿಯನ್ನು ಓಡಿಸಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಇರಲಿಲ್ಲ. ಗಟ್ಟಿವಾಳೆಯನಂತಹ ಶರಣರೂ ಕೂಡ ಅಲ್ಲಿ ಇದ್ದರು. ಅದಕ್ಕೆ ಮೋಳಿಗೆ ಮಾರಾಯನವ್ರು ಅಂತಾರೆ, ಗಟ್ಟಿವಾಳೆಯನಿಗೆ ಒಲಿದಿರುವಂಥ ಸಮಾಧಿ ಸ್ಥಿತಿ ನನಗೆ ಯಾಕೆ ಒಲಿಯಂಗಿಲ್ಲ. ಇದನ್ನೆಲ್ಲ ಬಿಟ್ಟು ಅವ್ರು ಸಮಾಧಿ ಸ್ಥಿತಿಗೆ ಇರ್ರಿ. ಅವರು ಈ ಸಂಸಾರ ಅನ್ನುವಂಥದ್ದನ್ನು ಸರಿಸಿ ಸಮಾಧಿ ಸ್ಥಿತಿಗೆ ಅವ್ರು ಯಾಕೆ ಇರ್ತಾರೆ ಅಂದರೆ ಇದು ನಶ್ವರ ಅನ್ನೋದು ಅವ್ರಿಗೆ ಗೊತ್ತದೆ. ಅದಕ್ಕೆ ಬಸವಣ್ಣ ಏನಂದ್ರು ಅಂದರೆ, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಅಂತ ಸಂಸಾರವನ್ನು ಅದಕ್ಕೆ ಹೇಳಿದ್ರಿ ಅವ್ರು. ಹಿಂಗಾಯ್ತು ಅಂದರೆ ಸಂಸಾರ ಅಂದ್ರೆ ಬರೀ ಗಂಡ ಹೆಣ್ತಿದ ಅಷ್ಟ ಸಂಸಾರ ಅಲ್ರಿ. ಈ ಹುಟ್ಟು ಸಾವು ಏನೈತಲ್ಲ, ಭವಬಂಧನ ಏನೈತಲ್ಲ, ಇದೆಲ್ಲವೂ ಕೂಡ ಇದು ಗಾಳಿಯ ಸೊಡರು. ಗಾಳಿಯ ಸೊಡರು ಅಂದ್ರೆ ಏನು? ಗಾಳಿಗಿಟ್ಟಿರುವಂಥ ದೀಪ ಯಾವಾಗ ಆರ್ತದೆ ಹೇಳಕ್ಕೆ ಬರಂಗಿಲ್ಲ. ಗಾಳಿಗಿಟ್ಟಿರುವಂಥ ದೀಪ ಯಾವಾಗ ಆರ್ತದೆ ಹೇಳಕ್ಕೆ ಬರಂಗಿಲ್ಲಲ್ಲ. ಹಿಂಗೆ ಈ ಸಂಸಾರ ಅನ್ನುವಂಥದ್ದು ಯಾವಾಗಿದು ಜೀವ ಅನ್ನೋದು ಯಾವಾಗ ಇದು ಶಿವನ ಪಾದ ಸೇರ್ತೈತಿ ಗೊತ್ತಿರಂಗಿಲ್ಲ. ಈ ಭವಬಂಧನದಿಂದ ಹೊರಗೆ ಬರಬೇಕು ಅಂದ್ರೆ ನೀನು ಸಂಸಾರವನ್ನು ದಾಟಬೇಕು. ಸಂಸಾರ ದಾಟಬೇಕಾಗಿತ್ತರ ಏನು ಮಾಡಬೇಕು? ಏನೂ ಮಾಡಂಗಿಲ್ಲ ರೀ. ಕೆಳಗೆ ಒಂದು ಕದೊತ್ತು ಕೊಟ್ಟು ಬಿಡ್ಬೇಕು ನೀವು. ಸಂಸಾರ ಕೆಳಗೆ ಒಂದು ಕದೊತ್ತು ಕೊಟ್ರೆ ಸಂಸ್ಕಾರ. ನಿಮ್ಮ ಸಂಸಾರ ಭಾಳ ಚಲೋ ತಂಗಿ ಹೋಗಬೇಕಾಗಿತ್ತು ಅಂದ್ರೆ ನೀವೇನು ಭಾಳ ಗುದ್ದಾಡುವಂಗಿಲ್ಲ. ಹಿಮಾಲಯಕ್ಕೆ ಹೋಗಬೇಕಾದ ಯಾವ ಜರೂರತ್ತು ಇಲ್ಲ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ ಯಾವ ಜರೂರತ್ತು ಇಲ್ಲ. ನೀವಿರುವಂಥ ಸಂಸಾರಕ್ಕೆ ಸಂಸ್ಕಾರವನ್ನು ಕೊಟ್ಟು ಬಿಟ್ರಿ ಅಂತಂದ್ರೆ ನಿಮಗಿಂತನೂ ದೊಡ್ಡ ವ್ಯಕ್ತಿಗಳು ಬೇರೆ ಯಾರೂ ಇರಂಗಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದದ ಅಷ್ಟೇ. ಇದು ನಮ್ಮ ಶರಣರು ಹಂಗೆ ಬದುಕಿದ್ರು. ನಿಜಗುಣ ಶಿವೆಗಳಂತ ಶಿವೆಗಳು ಹೇಳಿದರು, ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿದರು ಅವರು. ಇದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಬಿಡಪ್ಪ, ಇದು ಶಾಶ್ವತ ಅಲ್ಲ. ಇದು ನಮ್ಮ ಮಹಾಗುರುಗಳಾಗಿರುವಂಥ ಅಲ್ಲಮ ಪ್ರಭುದೇವರಂತಾರೆ, ಸಂಸಾರವೆಂಬ ಹೆಣ ಬಿದ್ದಿರೆ ತಿನಬಂದ ನಾಯಿಗಳ ಜಗಳವ ನೋಡಿರೆ. ತಿನಬಂದ ನಾಯಿಗಳ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಅದ್ಭುತವಾದ ಮಾತನ್ನು ಬರೀತಾರೆ. ಸಂಸಾರ ಅನ್ನುವಂಥದ್ದು ಒಂದು ಹೆಣ. ಅದನ್ನು ತಿನ್ನಕ್ಕೆ ನಾಯಿಗಳು ನಾ ಮುಂದೆ ತಾ ಮುಂದಂತ ಬರಾಕತ್ತಾವ. ಅವು ಹೆಂಗೆ ಬರಾಕತ್ತಾವ ಅಂದ್ರೆ ಇದನ್ನು ನಾನು ತಿಂದ ಬಿಡ್ತೀನಿ ಅಂತ ತಿಳ್ಕೊಂಡು ಬರಾಕತ್ತಾವ. ಅವು ನಾಯಿಗಳ ಜಗಳಾಡೋದು ನೋಡಿ ಇದು ಹೆಣ ಯಾವ್ದು ನಗಾಕತ್ತೈತಿ ಅಂತ್ರಿ. ಎಷ್ಟು ಚಂದ ರೂಪಕ ಕೊಡ್ತಾರೆ ನೋಡ್ರಿ. ಈ ನಾಯಿಗಳು ಯಾವ ಗೊತ್ತದೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ,
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅಂತ ಏನದಾವಲ್ಲ, ಈ ಎಲ್ಲ ನಾಯಿಗಳು ಈ ದೇಹವನ್ನು ಹಿಡಿದು ಮುಕ್ಕಾಕತ್ತಾವ್ರಿ ಇವು. ಇದು ಹೆಣ, ಇದನ್ನು ಮುಕ್ಕಾಕತ್ತಾವ, ನಾ ಮುಂದೆ ತಾ ಮುಂದೆ ಅಂತ ತಿನ್ನಕತ್ತಾವ. ಕಣ್ಣು ಏನಂತೈತೆ ಅಂತೀರಿ ನೀವು? ಚಲೋ ಚಲೋ ನೋಡ್ಬೇಕಂತತ್ರಿ ಇದು ಕಣ್ಣು. ನಾಲಿಗಿದ ಕತ್ತಿದ್ದ ಭಾಳ ಅಂದ್ರೆ ಭಾಳ ಮಜಾ ಅದ. ಅದೇನಂತತಿ? ಚಲೋ ಚಲೋ ಊಟ ಮಾಡಂತತಿ. ಅದರಿಂದ ನೋಡ್ರಿ ರೋಗಗಳೆಲ್ಲ. ಅಕ್ಕ ಮಹಾದೇವಿ ಅಂತೇಳಿ ಭಾಳ ಊಟ ಮಾಡಬೇಡ್ರಿ. ಆಹಾರವ ಕಿರಿದು ಮಾಡಿರನ್ನ. ಊಟ ಮಾಡುವಂಗಿಲ್ಲ, ಭಾಳ ಊಟ ಮಾಡಿದ್ರಿ ಅಂದ್ರೆ ನೀವು ಜಡ ಆಗಿಬಿಡ್ತೀರಿ. ಎಷ್ಟು ಬೇಕು ಅಷ್ಟೇ ಉಣ್ಣೋದು. ಅದಕ್ಕೆ ಈಟ್ ಯುವರ್ ಫುಡ್ ಆ್ಯಸ್ ಯುವರ್ ಮೆಡಿಸಿನ್, ಅದರ್ವೈಸ್ ಯು ಹ್ಯಾವ್ ಟು ಟೇಕ್ ಅ ಮೆಡಿಸಿನ್ ಆ್ಯಸ್ ಯುವರ್ ಫುಡ್ ಅಂತ ಒಂದು ಮಾತದ. ಈಟ್ ಯುವರ್ ಫುಡ್ ಆ್ಯಸ್ ಯುವರ್ ಮೆಡಿಸಿನ್ ಅಂದರೆ ಏನು? ನೀವು ಊಟ ಏನು ಮಾಡ್ತೀರಲ್ಲ ಅದನ್ನು ಔಷಧಿ ಅಂತ ಊಟ ಮಾಡಬೇಕು. ಇಲ್ಲ ಅಂದರೆ ಔಷಧಿನ ಊಟ ಆಕೈತ್ರಿ. ಊಟ ಔಷಧಿ ಆಗಬೇಕು, ಔಷಧಿ ಊಟ ಆಗಬೇಕು. ಊಟನೇ ಔಷಧಿ ಆಗಬೇಕು. ಊಟ ಔಷಧಿ ಆಗಬೇಕಾಗಿತ್ತು ಅಂದರೆ ಆಹಾರವ ಕಿರಿದು ಮಾಡಿರನ್ನ. ನಮ್ಮ ಶರಣರು ಅದನ್ನು ಹೇಳಿದ್ರು, ಆಹಾರವನ್ನು ಕಿರಿದು ಮಾಡೋದು. ಬಹಳ ತಾಮಸಿಕವಾಗಿರುವಂಥ ಆಹಾರವನ್ನು ಊಟ ಮಾಡೋಂಗಿಲ್ಲ, ರಾಜಸಿಕವಾಗಿರುವಂಥ ಆಹಾರವನ್ನು ಊಟ ಮಾಡೋಂಗಿಲ್ಲ, ಸಾತ್ವಿಕವಾಗಿರುವಂಥ ಆಹಾರವನ್ನು ಊಟ ಮಾಡೋದು. ಈ ನಾಲಿಗೆದ ಕತಿ ಹಿಂಗಾಯ್ತು ರೀ. ಚರ್ಮದೊಂದು ಕತಿ ಬೇರೆ, ಕಿವಿದೊಂದು ಕತಿ ಬೇರೆ, ಮೂಗಿನೊಂದು ಕತಿ ಬೇರೆ. ಇವರೆಲ್ಲರೂ ಕೂಡಿ ಹೆಣ ತಿನ್ನಕ್ಕಂತ ಬಡ್ದಾಡಕತ್ತಾರಲ್ಲ. ಅದಕ್ಕೆ ಹೇಳಿದರವರು, ಕಾಲುಗಳೆರಡು ಗಾಲಿ, ದೇಹ ಎಂಬುದೊಂದು ತುಂಬಿದ ಬಂಡಿ, ಬಂಡಿಯ ಹೊಡೆವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗುಹೇಶ್ವರ. ಅದರ ಸೊಕ್ಕ ಮುರಿತದ. ಯಾವಾಗ ಮುರಿತದ ಅಂದ್ರೆ ಅವ್ರು ಹೇಳ್ದಂಗೆ ನೀವು ಕೇಳಂಗಿಲ್ಲ. ಒಳಗೊಂದು ಅಂತರ್ಧ್ವನಿ ಅಂತ ಐತೆ ನೋಡ್ರಿ, ಅನುಭವದ ಧ್ವನಿ ಅದು. ಆ ಅನುಭವದ ಧ್ವನಿಯನ್ನು ನೀವು ಕೇಳಿಸ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗಿಂತನೂ ಶ್ರೀವಂತರು ಬೇರೆ ಯಾರೂ ಇಲ್ಲ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಅಂದ್ರೆ, ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ. ಯಾರಿಂದ ಬಿಟ್ಟು ಶ್ರೀವಂತರಿಲ್ಲ? ಯಾರು ಜ್ಞಾನವನ್ನು ತಿಳ್ಕೊಂಡಿರ್ತಾರಲ್ಲ, ಈ ಭವಬಂಧನದಿಂದ ಹೊರಗೆ ಬರಬೇಕು ಅನ್ನೋದನ್ನು ಹೆಂಗೆ ತಿಳ್ಕೊಂಡಿರ್ತಾರಲ್ಲ, ಅವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಅವರೇ ಜ್ಞಾನಿಗಳು. ಹಂಗೆ ಗಟ್ಟಿವಾಳೆಯ ಅನ್ನುವಂಥ ಶರಣ ಹೆಂಡತಿಯಿಂದ ದೂರವಾಗಿ ಕಲ್ಯಾಣಕ್ಕೆ ಬಂದು ಅವ ಸಮಾಧಿ ಸ್ಥಿತಿಯನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಸಮಾಧಿ ಸ್ಥಿತಿಗೆ ಹೆಂಗೆ ಏರಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಿದ್ದ. ಹೀಗಾಗಿ ಗಟ್ಟಿವಾಳೆಯನ ಬಗ್ಗೆ ನಾವೆಲ್ಲರೂ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಸಂಸಾರದೊಳಗೆ ಎಷ್ಟೇ ಕಷ್ಟ ಬಂತಂದ್ರೂ ಕೂಡ ನಾವು ಗುರುವಿನ ಪಾದವನ್ನು ಗಟ್ಟಿ ಹಂಗೆ ಹಿಡಿದು ಬಿಟ್ಟಿವಿ ಅಂತಂದ್ರೆ ಈ ಭವಸಾಗರವನ್ನು ದಾಟ್ತೀವಿ ಅಂತ ತಿಳ್ಕೊಂಡು ಗಟ್ಟಿವಾಳೆಯ ಹೇಳ್ಯಾನ ಅಂದ ಮೇಲೆ ನಾವು ಅಂಥದ್ದೊಂದು ಕಾಯಕವನ್ನು ಮಾಡಬೇಕು. ಅವನ ಕಾಲಜ್ಞಾನದ ವಚನಗಳದವ್ರು ಗಟ್ಟಿವಾಳೆಯನ್ನು ಕೇಳಬೇಕ್ರಿ ನೀವು. ಅತ್ತಿ ಸೊಸೆ ಜಗಳ ಆಗಬಾರ್ದನ್ರಿ ಅವ್. ಈಗಲ್ರಿ, ಈಗೇನು ನೋಡಕತ್ತಿರಲ್ಲ ಅತ್ತಿ ಸೊಸೆದು, ಅತ್ತಿ ಸೊಸೆದು ಕತೆ ವಚನ ಅದು ಓದ್ಬೇಕ್ರಿ ನೀವು. ಭಾಳ ಚಂದ ವಚನಗಳು. ಅತ್ತಿ ಸೊಸೆ ಜಗಳಾಡ್ತಾರ ಅಂತ ತಿಳ್ಕೊಂಡು 12ನೇ ಶತಮಾನದಾಗ ಹೇಳ್ಯಾನ್ರಿ ಮುಂದೆ ಹಿಂಗೆ ಆಗಾಕತ್ತೈತೆ ಅಂತೇಳಿ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾರಲ್ಲ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರಡೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಹಿಂದೆ ಹಂಗಿತ್ತು, ಬಡಿತಿದ್ರು, ಆಮೇಲೆ ಬೈತಿದ್ರು, ಆಮೇಲೆ ವ್ಯಂಗ್ಯವಾಗಿ ಮಾತಾಡಿ ಹೇಳ್ತಿದ್ರು, ಆಮೇಲೆ ನಮಸ್ಕಾರ ರೀಪ್ಪ, ಬರ್ರಿ ಕುಂಡ್ರಿ ಕಲೀರಿ. ಈಗ ನೋಡ್ರಿ, ಗುರುಗಳನ್ನ ಶಿಷ್ಯರಿಗೆ ನಮಸ್ಕಾರ ಮಾಡಿ ಕಲಿಸೋ ಪರಿಸ್ಥಿತಿ ಬಂದೈತಿ. ಅಪ್ಪಿ ತಪ್ಪಿ ಏನಾದರೂ ಶಾಲೆಯಾಗಿ ನಾವು ಸರ್ಗಳು ಕೈ ಎತ್ತಿ ಹಿಂಗೆ ಬಿಡ್ಯಾಕೆ ಹೋದ್ರಂದ್ರೆ TV9 ಅವ್ರು ಬಿಡ್ತಾರಲ್ಲ. ಯಾಕೆ ಬಡಿದ್ರಿ, ಎಷ್ಟು ಬಡಿದ್ರಿ, ಎಲ್ಲಿ ಬಡಿದ್ರಿ, ಹಿಂಗೆ ಯಾಕೆ ಬಡಿದ್ರಿ, ಅವರೆಲ್ಲ ಬರ್ತಾರೆ. ಎಲ್ಲ TV ಅವರೆಲ್ಲ ಬಂದು ಕೇಳಕ್ಕೆ ಚಲೋ ಮಾಡಿಬಿಡ್ತಾರೆ. ಯಾರೋ ಮನೆ ಭಾಳ ಚಂದ ಹೇಳ್ತಿದ್ರು, ಯಾವಾಗ ಶಾಲ್ಯಾಗ ಸರ್ಗಳು ಬಡಿದು ಕಡಿಮೆ ಆತಲ್ರಿ, ಪೊಲೀಸ್ ಸ್ಟೇಷನ್ನಾಗ ಪೊಲೀಸರು ಬಡಿದು ಹೆಚ್ಚಾತಂತ. ಅರ್ಥ ಆತನ್ರಿ ನಿಮ್ಗೆ? ಶಾಲ್ಯಾಗ ಸರ್ ಬಡಿದೆಲ್ಲ ಕಡಿಮೆ ಮಾಡಿದ್ರೆ ಹುಡುಗರು ಎತ್ತಬೇಕಾದ ವರ್ತನೆ ಮಾಡಕತ್ತು. ಅವಾಗ ಪೊಲೀಸ್ ಸ್ಟೇಷನ್ನಾಗ ಬಡಿಯಾಕೆ ಚಾಲೋ ಮಾಡಿದ್ರಿ. ಸಣ್ಣಾಗಿದ್ದಾಗನ ಗುರುಗಳ ಕಡೆಯಿಂದ ಮಸ್ತ್ ಹಿಂಗೆ ಕಲ್ತಿದ್ರಂದ್ರೆ ಅಲ್ಲಿ ಬಡಿಸ್ಕೊಳ್ಳುವಂಥ ಪ್ರಶ್ನೆನೇ ಬರೋಂಗಿಲ್ಲ. ಇಂಥ ಕಾಲಜ್ಞಾನದ ವಚನಗಳನ್ನು ಗಟ್ಟಿವಾಳೆಯನವರು ಭಾಳ ಚಂದ ವಚನಗಳನ್ನು ಬರೀತಾರೆ. ಆ ವಚನಗಳನ್ನು ದಯವಿಟ್ಟು ತಾವು ಕಣ್ಣಾಡಿಸ್ಬೇಕು. ಅಲ್ಲಲ್ಲ ಇರುವಂಥ ಅದನ್ನೇ ನಾನು ಹೇಳಿದ್ನೆಲ್ಲ, 23,000 ವಚನಗಳನ್ನು ಯಾವಾಗ ಹೇಳೋದು ಹೇಳ್ರಿ ನಾವು? 24 ದಿನದಾಗ ಯಾವಾಗ ಹೇಳೋದು ಹೇಳ್ರಿ ಎಲ್ಲ ವಚನಗಳನ್ನು? ಆ ವಚನಗಳನ್ನು ಹೇಳ್ಕೊತ ಕೂತ್ರನ 1 ವರ್ಷ ಹೋಗ್ಬೇಕ್ರಿ ಅದು. ಅದಕ್ಕೆ 23,000 ವಚನಗಳ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಅಂಥ ಚಿಂತನೆಯನ್ನು ಮಾಡುವ ಸಲುವಾಗಿಯೇ ಇಲ್ಲಿ ನಮ್ಮ ಜಗದ್ಗುರು ತೋಂಟದಾರ್ಯ ಅನುಭವ ಮಂಟಪ ಸಮಿತಿಯವರು ಎಲ್ಲರೂ ನೋಡ್ರಿ, ನಮ್ಮ ಕುಂಬಾರ ಸರ್ ಅವರು, ನಾಡಗೌಡ ಸರ್ ಅವರು ಎಲ್ಲರೂ ತಮ್ಮ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಇಂಥದ್ದೊಂದು ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ. ಇದಕ್ಕಿಂತನೂ ಬೆಳಕಿನ ಕಾರ್ಯಕ್ರಮ ಮತ್ತೊಂದು ನೋಡೋಕೆ ಸಿಗಂಗಿಲ್ಲ ಅಂದ ಮೇಲೆ ನಾವೆಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಂಡಿವಿ ಅಂತಂದರೆ ಇದಕ್ಕಿಂತನೂ ಸಾರ್ಥಕತೆ ಮತ್ತೊಂದು ಏನೂ ಇರೋಂಗಿಲ್ಲ. ಅದಕ್ಕೆ ನಾವು ನೀವೆಲ್ಲ ಏನು ತಿಳ್ಕೊಳ್ಳೋದು ಅಂದರೆ, ಗುರುವಾದರೂ ಕಾಯಕ ಮಾಡಬೇಕು, ನಾವಾದರೂ ಕಾಯಕ ಮಾಡಬೇಕು. ಕಾಯಕ ಮಾಡೋದು ಅಂದ್ರೆ ಇದನ್ನು ತಲೆಯಾಗಿ ಇಟ್ಕೋಬೇಕ್ರಿ ನೀವು. ಶರಣೆಯರೆಲ್ಲ ಏನು ಹೇಳ್ತಾರಂದ್ರೆ, ನೀ ಆ ಕಡೆ ಕಾಡಿ ಈ ಕಡೆ ಬೇಡಿ ಅಲ್ಲಿ ಹಿಂಗೆ ಬೇಡ್ಕೊಂಡು ಬಂದು ನೀ ದಾಸೋಹ ಮಾಡಿದೆ ಅಂದ್ರೆ ಅದು ಕಾಯಕ ಅಲ್ಲ. ಅದು
ನೀವು ಮುಂಜಾನೆಯಿಂದ ಸಂಜೆವರೆಗೂ ಮೈ ಮುರಿದು ದುಡಿಬೇಕು. ಮೈ ಮುರಿದು ದುಡ್ದಾಗ ಮಾತ್ರ ಏನು ಸಿಗ್ತದಲ್ಲ ಅದರಿಂದ ನೀನು ಕಾಯಕ ಮಾಡಬೇಕು. 4 ಮಂದಿಗೆ ಉಣಿಸುವ ಲೆಕ್ಕ 4 ಲಕ್ಷ ಮಂದಿಗೆ ಉಣಿಸಿದಂಗೆ ಆಗ್ತದೆ. ನೀನು ಕಾಡಿಬೇಡಿ, ಕಾಯಿಸಿ ಕುಂದಿಸಿ ಬೇಡಿ ತಂದು ದಾಸೋಹ ಮಾಡಿದರೆ ಶರಣರು ಒಪ್ಪುವುದಿಲ್ಲ ಅದನ್ನು. ಇದು ಇಂತಹ ಸೂಕ್ಷ್ಮವಾದ ವಿಚಾರ ಘಟ್ಟವನ್ನು ನಾವು 12ನೇ ಶತಮಾನದಲ್ಲಿ ನಾವು ನೋಡ್ತೀವಿ ಅಂದಮೇಲೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರು ಹೆಂಗೆ ಒಬ್ರಿಗೊಬ್ಬರು ಚಲೋ ತಂಗಿ ಬದುಕಿದ್ರಲ್ಲ, ಹಂಗೆ ನೀವು ಎಲ್ಲ ಸಾವಿರ ಜನ ಎಲ್ಲ ಕೂತ್ಕೊಂಡಿರಲ್ಲ, ನೀವು ಹಿಂಗೆ ಚಿಂತನೆ ಮಾಡೋದು. ನಮ್ಮ ಮನೆಯವರು ಹೆಂಗೆ ವಿಚಾರ ಮಾಡ್ತಾರೆ ಹಂಗೆ ನೀವು ಅವ್ರ ತಕ್ಕದಾದ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಬದುಕಿಗೆ ಬೇಕಾಗುವಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ನೀವು ಒಂದೇ ಲೆಕ್ಕದೊಳಗೆ ನೀವು ಹೋಗಿಬಿಟ್ರಿ ಅಂತಂದರೆ ಉಭಯ ದೃಷ್ಟಿ ಏಕದೃಷ್ಟಿ ಆಗಿಬಿಡ್ತದೆ. ಅದು 2 ಕಣ್ಣದವೆ ಹೆಂಗೆ ಏಕದೃಷ್ಟಿಯಲ್ಲಿ ಕಾಂಬಂತೆ ಸತಿಪತಿಗಳು ಏಕಭಾವದಲ್ಲಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಸಮರ್ಪಿತವಾಯಿತು ಬಸವನ್ನ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಇಬ್ಬರು ಒಂದೇ ರೀತಿ ನೀವು ಕಾಯಕ ಮಾಡಿಬಿಟ್ಟು ಇಬ್ಬರು ಒಂದೇ ರೀತಿ ನೀವು ಬದುಕಿ ಬಿಟ್ರಿ ಅಂತಂದರೆ ಗುಹೇಶ್ವರ ಲಿಂಗಕ್ಕೆ ನಿಮ್ಮ ಭಕ್ತಿ ಸಮರ್ಪಣೆ ಆಗ್ತದೆ. ನೀವು ಒಂದು ಕಡೆಗೆ ಅವರು ಒಂದು ಕಡೆ ಹಿಂಗೆ ಆಗಿಬಿಟ್ರು ಅಂತಂದ್ರೆ ಅದು ಭಕ್ತಿ ಸಮರ್ಪಣೆ ಆಗಂಗಿಲ್ಲ ಅನ್ನುವಂಥ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾರೆ. ಗಟ್ಟಿವಾಳೆಯನಂತ ವೈರಾಗ್ಯವನ್ನು ಪಡೆದುಕೊಂಡು ನಾನು ಬದುಕಿದೆ ಅಂತ ತಿಳ್ಕೊಂಡು ಸ್ವತಃ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಗಟ್ಟಿವಾಳೆಯನ ವೈರಾಗ್ಯ ನನಗೆ ಯಾಕೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಎಲ್ಲ ಶರಣರು ಹೇಳ್ತಾರೆ. ಅಂದಮೇಲೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು. ಈ ಶರಣರು ವಿಚಾರಗಳು ಏನದವಲ್ಲ ಸ್ವಲ್ಪ ಗಂಭೀರ ವಿಚಾರಗಳ್ರಿ. ಇಲ್ಲಿ ನಾವು ರಂಜನಾತ್ಮಕವಾಗಿ ವಿಚಾರವನ್ನು ಹೇಳಬೇಕು ಅಂದ್ರೆ ಎಷ್ಟೆಷ್ಟೋ ಹೇಳಬಹುದು, ಅದರದ್ದು ಪ್ರಶ್ನೆ ಇಲ್ಲ. ಇದು ಇಂತಹ ಗಹನವಾದ ಗಂಭೀರವಾದ ವಿಚಾರಗಳನ್ನು ನೀವು ಕೇಳುವುದಕ್ಕಾಗಿ ಇಷ್ಟು ಜನ ಬಂದು ಸೇರ್ತೀರಿ ಅಂದರೆ ಇದು ಸಣ್ಣ ಮಾತೇನಲ್ಲ ಇದು. ಯಾಕಂದ್ರೆ ನೀವು ಆಕರ್ಷಣೀಯ ಮಾತುಗಳನ್ನು ಕೇಳುವುದಕ್ಕಾಗಿ ಅನೇಕ ರೀತಿಯ ವೇದಿಕೆಗಳಿರ್ತಾವೆ, ಅಲ್ಲಿ ಹೋಗಿ ನೀವು ಕೇಳಬಹುದು. ಇಂತಹ ಗಹನವಾದ ಗಂಭೀರವಾದ ಮಹಾನತೆಯಿಂದ ಕೂಡಿರುವಂತಹ ಇಂತಹ ಶರಣರ ವಿಚಾರಗಳನ್ನು ತಿಳ್ಕೊಳ್ಳುವ ಸಲುವಾಗಿ ಇಷ್ಟು ಜನ ಬಂದು ಸೇರ್ತೀರಿ ಅಂತಂದರೆ ಇದು ನಿಜಕ್ಕೂ ಈ ಕಾಲದ ಒಂದು ಅದ್ಭುತ ಅಂತಲೇ ನಾವು ಹೇಳಬೇಕು. ಯಾಕಂದರೆ ಸಾವಿರ ಜನ ಬಂದು ಕೂತ್ಕೊಳ್ತೀರಿ, ಮಳೆ ಬಂದರೂ ಕೂತ್ಕೋತೀರಿ, ಚಳಿ ಬಂದರೂ ಕೂತ್ಕೋತೀರಿ ಅಂತಂದರೆ ಇದು ಆಧ್ಯಾತ್ಮದ ಹಸಿವು ವಿಜಯಪುರದ ಜನರಿಗೆ ಎಷ್ಟದ ಅನ್ನುವಂಥದ್ದು ಗೊತ್ತಾಗ್ತದೆ. ನಮ್ಮ ಕುಂಬಾರ ಸರ್ ಭಾಳ ಚಂದ ಹೇಳ್ತಿದ್ರು, ಬೇರೆ ಬೇರೆ ನಾಡಿನೊಳಗೆ ಬೇರೆ ಬೇರೆ ನಗರಗಳಲ್ಲಿ ಹೆಂಗದ ಅಂದರೆ ಮಳೆ ಆದ್ರೆ ಅಲ್ರಿ ಬರೀ ಮೋಡ ಕಟ್ಟಿದ್ರೆ ಮಂದಿ ಬರಂಗಿಲ್ಲ ಪ್ರವಚನಕ್ಕೆ. ಮೋಡಗಳು ಓಡಾಡಕತ್ತು ಅಂದ್ರೆ ಪ್ರವಚನಕ್ಕೆ ಬರಂಗಿಲ್ಲ. ನಾನು ಹೋದ ವರ್ಷ ಇಲ್ಲಿ ಪ್ರವಚನ ಹೇಳುವಾಗ ದೋ ಅಂತ ಮಳೆ ಸುರಿತಿದ್ದು. ಅಪ್ಪ ಅವ್ರು ಮಳೆ ಸುರಿದ್ರೆ ಸುರಿಲ್ರಿ, ನಾವೇನು ಚಿಂತೆ ಮಾಡಂಗಿಲ್ಲ, ನೀವು ಪ್ರವಚನವನ್ನು ಹೇಳ್ರಿ ನಾವು ಕೇಳ್ತೀವಿ ಅಂತ ತಿಳ್ಕೊಂಡು ತನ್ನಗ ಕೂತು ಬಸವಣ್ಣಂಗೆ ಪ್ರವಚನ ಕೇಳುವಂಥ ಜನ ಎಲ್ಲಿದ್ದಾರೆ ಅಂದರೆ ಅವರು ವಿಜಯಪುರದೊಳಗೆ ಅದಾರೇನೋ ಅನ್ನುವಷ್ಟರ ಮಟ್ಟಿಗೆ ತಾವು ಕುಳಿತುಕೊಂಡು ಕೇಳ್ತೀರಿ ಅಂತಂದ್ರೆ ಇದೇ ಒಂದು ಭಾಗ್ಯ ಅಂತ ನಾನೆಲ್ಲ ಭಾವಿಸ್ಕೊಂಡು ಇನ್ನು ಕೊನೆಗೆ ಸೂಚನೆ ಏನು ಅಂದರೆ ತಾವೆಲ್ಲ ಲಿಂಗಾಯತ ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭೆಗೆ ತಾವೆಲ್ಲರೂ ಸದಸ್ಯತ್ವವನ್ನು ಪಡೆದುಕೊಂಡು ಸದಸ್ಯರಾಗ್ರಿ ತಾವೆಲ್ಲರೂ ಅನ್ನುವಂಥ ಸೂಚನೆಯನ್ನು ತಮ್ಮೊಂದಿಗೆ ಹೇಳಿ ನಮ್ಮ ಬೈಚ್ಬಾಳ್ ಸರ್ ಅವರು ಕೆಲವು ಒಳ್ಳೊಳ್ಳೆ ಪುಸ್ತಕಗಳನ್ನಲ್ಲಿ ನಿಮಗಾಗಿ ತಂದಿದ್ದಾರೆ. ದಯವಿಟ್ಟು ಪುಸ್ತಕಗಳನ್ನು ಕೊಂಡು ಹೋದ್ರಿ, ನಿಮ್ಮ ಮಕ್ಕಳಿಗೆ ಪುಸ್ತಕ ಸಂಸ್ಕೃತಿಯನ್ನು ಕಲಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 12ನೇ ಶತಮಾನದ ಶರಣರು ಭಾಳಷ್ಟು ಜನ ಅದಾರ. ಇದು 1 ವರ್ಷ ಅಲ್ರಿ, ಇನ್ನೂ ಮುಂದಿನ 10 ವರ್ಷ ಆದರೂ ಅವ್ರು ಮುಗಿಯಂಗಿಲ್ಲ ರೀ ಕತೆಗಳೆಲ್ಲ. ಇನ್ನು ನಾವೆಲ್ಲ ಏನು ಮಾಡ್ಬೇಕಂತ ಮಾಡೀವಿ ಅಂದರೆ ಆ 12ನೇ ಶತಮಾನದ ಪರಂಪರೆ ಹಿಡ್ಕೊಂಡು 20ನೇ ಶತಮಾನದವರೆಗೂ ಯಾರ್ಯಾರು ಕೆಲಸ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಇರೋಣದರಿಂದ ನಾವು ಮತ್ತೆ ಬೇರೆ ಬೇರೆ ಶರಣರ ವಿಚಾರಗಳನ್ನು ಈ ವೇದಿಕೆ ಮೂಲಕ ಹೇಳಿ ಮತ್ತೆ ಸಾಧ್ಯಂತವಾಗಿ ನಾವು ಭಾಳ ಜನ ಶರಣರಿದ್ದಾರೆ. ಇಲ್ಲಿ 12ನೇ ಶತಮಾನದೊಳಗೆ ಸುಮಾರು 250ಕ್ಕೂ ಹೆಚ್ಚು ಜನ ಶರಣರಿದ್ದಾರೆ. ಕೆಲವೊಂದಿಷ್ಟು ಜನರದ್ದು ವೈಯಕ್ತಿಕವಾಗಿರುವಂಥ ಇತಿಹಾಸ ಸಿಗ್ತದೆ, ಕೆಲವೊಂದಿಷ್ಟು ಜನರದ್ದು ಏನೂ ಸಿಗಂಗೇ ಇಲ್ಲ. ನಿಮಗೆಲ್ಲ ಆಸಕ್ತಿ ಅದ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ, ಆದರೆ ನಮಗೆ ಅದು ಆಕಾರದ ಗ್ರಂಥಗಳ ಕೊರತೆ ಇರೋಣದರಿಂದ ಎಷ್ಟು ವಚನಗಳು ಸಿಕ್ಕವು ಅದರ ಮೇಲೇ ಶೂನ್ಯ ಸಂಪಾದನೆಕಾರರು ಕೆಲವು ಚರಿತ್ರೆಯನ್ನು ಬರೆದರು. ಇವತ್ತು ವಚನಗಳು ಸಿಕ್ಕವು ಅದರ ಮೇಲೆ ನಾವು ವ್ಯಾಖ್ಯಾನವನ್ನು ಮಾಡಬಹುದು. ಇವತ್ತು ದೊಡ್ಡ ಶರಣರು ಇನ್ನೂ ಅನೇಕ ಜನ ಶರಣರು ಇರೋಣದರಿಂದ ಅವರನ್ನು ನಾವು ಮುಂದಿನ ದಿನಮಾನದಲ್ಲಿ ಏನು ನಾವು ಬೇರೆ ಬೇರೆ ಶರಣರ ಬಗ್ಗೆ ಮಾತಾಡುವಾಗ ಬೇರೆ ಬೇರೆ ಶಿವಯೋಗಿಗಳ ಬಗ್ಗೆ ಮಾತಾಡುವಾಗ ಅವರನ್ನು ಉದಾಹರಣೆಯಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇರೋಣದರಿಂದ ತಾವು ದಯವಿಟ್ಟು ಈ ಸೂಚನೆಯನ್ನು ಗಮನಿಸಬೇಕು. ಬಹಳಷ್ಟು ಜನ ಶರಣರಿದಾರ. ಅಂಥ ಶರಣರ ಬಗ್ಗೆ ನಾವೆಲ್ಲರೂ ಇನ್ನೂ 18 ದಿನ ಕಾರ್ಯಕ್ರಮ ಉಳಿತು, 17 ದಿನ ಕಾರ್ಯಕ್ರಮ ಉಳಿತದೆ. ಅಲ್ಲಿವರೆಗೂ ನಾವೆಲ್ಲರೂ ಚಿಂತನೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಸಮಯಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿಗಳು.